10 ರೂಪಾಯಿಗೆ 3 ಇಡ್ಲಿ ವಡಾ 10 ರೂಪಾಯಿ 3 ವಡಾ ಸರ್. ಸದ್ಯ ಬೆಳಿಗ್ಗೆ ಒಂದು 12 kg ಆಗ್ತದೆ ಸರ್, ಸಾಯಂಕಾಲ ಒಂದು 15 kg ಆಗ್ತದೆ ಸರ್. ಈಗ ಅದೇ ಮೂವ್ಮೆಂಟ್ ಚೆನ್ನಾಗಿ ನಡೀತಾ ಇದೆ. ಡೈಲಿ ಒಂದು 20,000 ರೂಪಾಯಿ ಚೆನ್ನಾಗಿ ವ್ಯಾಪಾರ ಇದೆ. ಸ್ವಂತ ಉದ್ಯೋಗ ಮಾಡ್ರಂತ ನನ್ನ ಅನುಭವದ ಮಾತು. ಯಾಕಂತಂದ್ರೆ ಸರ್ಕಾರಿ ವ್ಯವಸ್ಥೆ ಅದೊಂದು ಸೇವೆ ಅಂತ ಬರ್ಬೇಕಷ್ಟೇ. ಸೇವೆ ಅಂತ ಹೊರತುಪಡಿಸಿ ಇಲ್ಲಪ್ಪ ನನ್ನ ಜೀವನದಾಗ ಇನ್ನೂ ಏನಾದರೂ ಮಾಡಬೇಕು, ಜಗತ್ತಿನೊಳಗೆ 4 ಮಂದಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಅಥವಾ 4 ಮಂದಿಗೆ ಏನಾದರೂ ನಾ ತೋರಿಸ್ಬೇಕು, ಅಥವಾ ನಮ್ಮ ಸುತ್ತಮುತ್ತಲವರಿಗೆ ಸಹಾಯ ಮಾಡಬೇಕಪ್ಪ ಅಂತಂದರೆ ಹಣಕಾಸಿನ ಸಹಾಯ ಮಾಡಬೇಕು, ಅಥವಾ ಕಾರು ಬಂಗ್ಲೆ ಅಥವಾ ಇನ್ನೂ ಈ ಥರ ವ್ಯವಸ್ಥೆ ಮಾಡಬೇಕಂತಂದ್ರೆ ನಾವು ಕಡ್ಡಾಯವಾಗಿ ಸ್ವಂತ ಉದ್ಯೋಗದಲ್ಲೇ ತೊಡಗಬೇಕು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನೀವು ಕೊಪ್ಪಳಕ್ಕೇನಾದರೂ ಬಂದಿದ್ದರೆ ಈ ಸ್ಪಾಟ್ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಇಡ್ಲಿ ವಡ ಅದ್ಭುತವಾಗಿರುತ್ತೆ. ಚಟ್ನಿ ಅಂತೂ ಭಾಳ ಹೆಸರು ಗಳಿಸಿದೆ. ನನ್ನ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಶ್ರೀದೇವ ಇಡ್ಲಿ ಸೆಂಟರ್. ದೇವ ಇಡ್ಲಿ ಸೆಂಟರ್ ಅಂತ ಕೇಳ್ರಿ, ಕೊಪ್ಪಳ ಹಿಡಿದು ಯಾರಾದರೂ ತೋರಿಸ್ತಾರೆ. ಇಲ್ಲಿ ಇಡ್ಲಿ ಬರೀ 8 ರೂಪಾಯಿ ಮತ್ತು ವಡ 8 ರೂಪಾಯಿ. ಹಾಗಂತ ನೀವು ಇದು ಚೀಪ್ ಇದೆ, ಕ್ವಾಲಿಟಿ ಇನ್ಯಾಗೋ ಇದೆ ಅಂತ ಅಂದ್ಕೋಬೇಡಿ. ಅದ್ಭುತವಾದ ಕ್ವಾಲಿಟಿ ಇದೆ. ಇಲ್ಲಿ ಚಟ್ನಿಗೋಸ್ಕರ ಹುಡುಕೊಂಡು ಬರ್ತಾರೆ. ಹಾಗಾಗಿ ಈ ಕಥೆಯನ್ನು ತೊಗೊಂಡು ಬಂದಿದ್ದೀನಿ. ಬರೀ ಇಷ್ಟೇ ಆದರೆ ನಾನು ಈ ಕತೆ ಹೇಳ್ತಾ ಇರಲಿಲ್ಲ. ಒಂದು ಪುಟ್ಟ ಫುಟ್ಪಾತ್ ಮೇಲೆ ತಳ್ಳುಗಾಡಿ ಅಂಗಡಿಯಲ್ಲಿ ಇದು ಶುರುವಾಗುತ್ತೆ. ಅವ್ರ ತಂದೆ ತಾಯಿ ಶುರು ಮಾಡ್ತಾರೆ, 4 ಜನ ಮಕ್ಕಳು ಅದರಲ್ಲೇ ಸಂಸಾರ ನಡೀತಾ ಇರುತ್ತೆ. ಆವಾಗ ಒಂದು ಈ ಅಂಗಡಿಯನ್ನು ಶುರು ಮಾಡ್ತಾರೆ. ಇದು ಶುರುವಾಗಿ 16 ವರ್ಷಗಳಾಗಿದೆ. ಸೊ ಆ ಅಂಗಡಿಯಿಂದ ಈ ಅಂಗಡಿಯವರೆಗೆ ಹೇಗಿದು ಬೆಳೀತು, ಇವತ್ತು ಹೇಗಿದ್ದಾರೆ ನೀವು ಕೇಳಿದರೆ ದಂಗಾಗ್ತೀರಿ. ಕಷ್ಟಪಟ್ಟರೆ ಒಂದು ಉದ್ಯಮ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅನ್ನೋದಕ್ಕೆ ಈ ಎಪಿಸೋಡ್ ಸಾಕ್ಷಿ. ನೀವು ಮಾಡ್ತಾ ಇರೋ ವ್ಯಾಪಾರನ ಪ್ರೀತಿಯಿಂದ ಗೌರವದಿಂದ ಮಾಡಿದರೆ ನೀವು ಕೂಡ ಇಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ಅನ್ನೋದಕ್ಕೆ ಇದೆ ಸಾಕ್ಷಿ. ಎಕ್ಸಾಂಪಲ್ ಹೇಳೋದಾದರೆ ಇದೇ ಇಡ್ಲಿ ಮಾರಿ ಇವರು 2 ಸೈಟ್ ತೊಗೊಂಡಿದ್ದಾರೆ, 1 ಮನೆ ಕಟ್ಟಿದ್ದಾರೆ, 2 ಕಾರ್ ಇದೆ, 1 ಲಾರಿ ಇದೆ, ಫೈನಾನ್ಸ್ ಆಫೀಸ್ ಇದೆ. ಹೀಗೆ ಹೇಳ್ಕೊತ ಹೋದರೆ ಪಟ್ಟಿ ಬೆಳೆಯುತ್ತೆ. ಬನ್ನಿ, ಎಲ್ಲ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ. ಸೊ ನಾವು ಮೊದಲಿಂದ ಎಲ್ಲ ಈಗ ನಮ್ಮ ಸ್ವಾಜಿ ಮಂದಿ ಅಂತ ಎಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊತ ಬಂದಿದ್ವಿ ಸರ್ ಸ್ಟಾರ್ಟಿಂಗ್ಲಿಂದ. ಬಟ್ ನಮಗೆ ಅವು ಸ್ವಲ್ಪ ತಡ ಹಿಡಿ ಸರ್. ಈಗ ಮತ್ತು ನಮ್ಗೆ ಇದು ಇಡ್ಲಿ ವಡ ಅಂತ ನಮ್ಮ ದೊಡ್ಡಪ್ಪಲಿಂದ ಹುಬ್ಬಳ್ಳಿಯಿಂದ ಅವ್ರು ಮಾಡ್ಕೊತ ಬಂದಾರೆ. ಮತ್ತು ನಮಗೂ ಹಂಗೆ ಜನ್ರೇಷನ್ ಏನು ಮಾಡ್ಕೊಂಡು ಬರ್ತಾ ಇಡ್ಲಿ ವಡ ಮಾಡ್ಕೊತ ಬಂಡಿಯಲ್ಲಿ ಮಾಡ್ಕೊತ ಬಂದಿವಿ. ಬಂಡಿಯಿಂದ ಹಂಗೆ ಇಂಪ್ರೂವ್ಮೆಂಟ್ ಆಗುವಂತ ಮೊದಲು ಬಂಡಿಯಿಂದ ಶುರು ಮಾಡಿದ್ವಿ ಸರ್. ನಾವು ಎಲ್ಲಿ ಶುರು ಮಾಡಿ ಇಲ್ಲಿ ಮಾಡೋಕೆ 12 ವರ್ಷ ಆಯ್ತು ಸರ್. ಇದಕ್ಕೆ ಮುಂಚೆ ನಾವು ನಮ್ಮ JP ಮಾರ್ಕೆಟ್ ಅಂತೇಳಿ ಜಾವ್ ರೋಡ್ ಅಂತ JP ಮಾರ್ಕೆಟ್ ಐತಿ ಸರ್, ಟಂಗಾಕೂಟ್ ಕಡೆ. ಅಲ್ಲಿಂದ ನಾವು ಅಲ್ಲಿ ಏರಿಯಾದಲ್ಲಿ ನಮ್ಮ ಹಳೆ ಏರಿಯಾ ಐತೆ ಸರ್. ಅಲ್ಲಿಂದ ನಾವು ಬಂಡಿ ಮಾಡ್ಕೊಂತ ಹಂಗೆ ಬಂಡಿ ಸುಮಾರು ಒಂದು 3-4 ವರ್ಷ ಬಂಡಿ ಮಾಡಿವಿ ಸರ್. ಓಕೆ, ಬಂಡಿಯಲ್ಲಿ ಮಾಡ್ಕೊಂತ ಆಮೇಲೆ ಅಂಗಡಿ ವ್ಯಾಪಾರ ಹೆಂಗೆ ಶುರು ಮಾಡಿದ್ರಿ ಹೇಳ್ರಿ. ಇದು ಆಮೇಲೆ ಮಾತಾಡಿ ಸರ್. ಅದು ನಾವು ಸ್ಟಾರ್ಟಿಂಗ್ ಏನಂದ್ರೆ 10 ರೂಪಾಯಿಗೆ 3 ಇಡ್ಲಿ ಇದ್ವು ಸರ್. ಆ ಟೈಮಲ್ಲಿ 10 ರೂಪಾಯಿಗೆ 3 ಇಡ್ಲಿ ಕೊಡ್ತಿದ್ರಿ. ಯಾವ ಇಸ್ವಿ ಆಗಿದೆ? 15 ವರ್ಷದಿಂದ ಸರ್. 2008-10 ಅನ್ಕೊಳ್ಳೋದು ಸರ್. ಹೌದಲ್ಲ? 10 ರೂಪಾಯಿಗೆ 3 ಇಡ್ಲಿ ವಡ, 10 ರೂಪಾಯಿ 3 ವಡ ಸರ್. ಓಕೆ ಆ ಟೈಮ್ ಸರ್. ಓಕೆ. ಈಗ ಮೊದಲು ಹೋಟೆಲ್ ಮಾಡೋದಕ್ಕಿಂತ ಮುಂಚೆ ನೀವು ತರಬೇತಿಯನ್ನು ತೊಗೊಂಡಿದ್ರೆ ಹೆಂಗೆ ಅದು ಅಡುಗೆ ಹೇಗೆ ಬರ್ತಿತ್ತು? ಹೇಗೆ ಸರ್ ತರಬೇತಿ ಚೆನ್ನಾಗಿದೆ ಸರ್. ನಾವಂತರೂ ಈಗ ನಮ್ಮ ದೊಡ್ಡಪ್ಪರು ನಮ್ಮ ಹುಬ್ಬಳ್ಳಿಯಲ್ಲಿ ಮಾಡ್ಕೊಂಡು ಬಂದಿದ್ವಿ ಸರ್. ಅವ್ರ ಹೆಸರೇನು? ಅವರು ಸುಬಣ್ಸ ಅಂತೇಳಿ, ಸುಬಣ್ಸ ಈಶ್ವರ್ಸ ಮೆರವಾಡಿ ಅಂತೇಳಿ. ಎಲ್ಲಿದೆ ಅವ್ರದ್ದು? ಅವ್ರು ಹುಬ್ಬಳ್ಳಿಯಲ್ಲಿ ಇದ್ದಾರೆ ಸರ್. ಓಲ್ಡ್ ಹುಬ್ಬಳ್ಳಿ ಇದೆ ಅಲ್ರಿ. ಓಲ್ಡ್ ಹುಬ್ಬಳ್ಳಿಯಲ್ಲಿ ಇಡ್ಲಿ ಇದೆ, ಮೆರವಾಡಿ ಇಡ್ಲಿ ಸೆಂಟರ್ ಅಂತ ಇದ್ದಾರೆ. ಸೊ ಅವರು ಮಾಡ್ತಿದ್ರು. ಅವ್ರು ಮಾಡ್ತಿದ್ರು. ಈಗ ನಮಗೂ ಮತ್ತು ನಾವೆಲ್ಲ ನಾವು ನಾನ್ ವೆಜ್ ಎಲ್ಲ ಹೋಟೆಲ್ ಮತ್ತು ಎಲ್ಲ ಮಾಡ್ಕೊಂಡು ಬಂದಿಲ್ಲ. ಮತ್ತು ಅವ್ರು ನಮಗೆ ಅಷ್ಟು ಸೆಟ್ ಆಗಿಲ್ಲ ಸರ್. ಇದೊಂದು ಅವ್ರು ನಾವು ಮಾಡ್ಕೊಂಡು ಅಂತೇಳಿ ಮಾಡಿದ್ವಿ. ಬಟ್ ಇದೊಂದು ನಮ್ಮ ಕೈ ಹಿಡಿದು ಸರ್. ಬಟ್ ನೋಡಿ, ನಂಗೆ ಭಾಳ ಇಷ್ಟ ಆಗೋದೇನೆಂದರೆ ಒಂದೇ ಸಲ ದೊಡ್ಡದ ಕೈ ಹಾಕಿಲ್ಲ ನೀವು, ಒಂದು ಚಿಕ್ಕ ಇದರಲ್ಲಿ ಶುರು ಮಾಡ್ತೀರಿ. ಚಿಕ್ಕ ಮತ್ತು ನಮ್ಮ ತಂದೆಯವರು ನಮ್ಮ ತಾಯಾರು ಇವರೆಲ್ಲ ಶ್ರಮ ಪಟ್ಟಾರೆ. ಮೊದಲೇ ಅವರು ಸ್ಟಾರ್ಟಿಂಗ್ ಮಾಡಿದ್ರು. ಬಂದೆಲ್ಲ ಬೆಳಿಗ್ಗೆ ಅವರ ವಡ ಹಾಕೋದು, ಇಡ್ಲಿ ಹಾಕೋದು ಎಲ್ಲ ಮಾಡ್ತಿದ್ರು. ನಮ್ಮ ತಂದೆಯವರು ನಾಗೇಂದ್ರ ಮೆರವಣಿ ಅಂತೇಳಿ ಅವರು ಬೆಳಿಗ್ಗೆ ಅವರು ಬರ್ತಿದ್ರು ಸರ್. ಮತ್ತು ನಮ್ಮ ತಾಯಾರು ಲಕ್ಷ್ಮೀಬಾಯಿ ಅಂತೇಳಿ ಅವರು ಬೆಳಿಗ್ಗೆ ವಡ ಅವರು ಹಾಕ್ತಿದ್ರು ಬೆಳಿಗ್ಗೆ ಸ್ಟಾರ್ಟಿಂಗ್. ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಸರ್, ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋಗ್ತಿದ್ದೆ. ನೀವು ಪೆಟ್ರೋಲ್ ಬಂಕ್ ನೀವು ಕೆಲ್ಸಕ್ಕೆ ಎಷ್ಟು ಕೊಡೋರು ಅಲ್ಲಿ ಸಂಬಳ ಸರ್? ಆ ಟೈಮಲ್ಲಿ 1,000 ರೂಪಾಯಿ ಕೊಡ್ರಿ ಸರ್ ತಿಂಗಳ. ತಿಂಗಳಿಗೆ 1,000ಕ್ಕೆ ನೀವು ಕೆಲ್ಸಕ್ಕೆ ಹೋಗಿದ್ದೀರಿ? ಕೆಲಸ ಮಾಡಿವಿ. ಆ ಟೈಮಲ್ಲಿ ಮತ್ತೆ ಇಲ್ಲಿ ನಮ್ಮ ಬ್ರದರ್ ಎಲ್ಲ ಮಾಡ್ಕೊಂತಿದ್ರು. ಒಂದು 2 ಸಣ್ಣವ್ರು ಇದ್ರು ಇನ್ನು ಆ ಟೈಮಲ್ಲಿ. ಅವ್ರು ಹಂಗೆ ನೋಡ್ಕೊಂತ ಹೋಗಿದ್ರು. ಮತ್ತು ಇಲ್ಲಿ ಒಂದು ನಮ್ಮ ಒಂದು
ಅಂಗಡಿ ನೆಲೆ ಸಿಕ್ತು ಸರ್, ನೆಲೆ ಸಿಕ್ಕಿಗಳೇ ನಾವು ಅವತ್ತು ವ್ಯಾಪಾರ ಆಗ್ತಿತ್ತು ಅದು ಆ ಇದರಲ್ಲಿ ಇದರಲ್ಲಿ ಇಷ್ಟ ಆ ಟೈಮಲ್ಲಿ ಅಂದ್ರೂ ಒಂದು 2-2.5 ಅಂದ್ರೆ ದೊಡ್ಡ ವ್ಯಾಪಾರ ಸರ್. ದೊಡ್ಡ ವ್ಯಾಪಾರ ಸರ್ 2,000-2,500 ರೂಪಾಯಿ ಅಂದ್ರೆ ದೊಡ್ಡ ವ್ಯಾಪಾರ ಸರ್. ಬಟ್ ಖರ್ಚು ಏನಿಲ್ಲ ಅದಕ್ಕೆ. ಖರ್ಚು ಇದೆ ಸರ್. ಮತ್ತೆ ಅಲ್ಲ ಖರ್ಚಂದ್ರೆ ಈಗ ದೊಡ್ಡ ಅಂಗಡಿ ಮಾಡಿದ್ರೆ ಅದಕ್ಕೆ ಬಾಡಿಗೆ ಇತ್ತು, ಕರೆಂಟ್ ಇಲ್ಲ ಇದು ಸರ್ ಅದೊಂದು ಸ್ವಲ್ಪ ಜನರೇಷನ್ ಅದು ಚೇಂಜ್ ಆಯ್ತು ಸರ್. ಮೊದಲಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ವಿ ನಾವು. ಮತ್ತೆ ಇಲ್ಲಿ ಅಂಗಡಿ ಬಂತು, ಅಂಗಡಿ ಬಂದಲ್ಲಿ ಬಂಡಿ ಅಂಗಡಿನ ಎಷ್ಟು ವರ್ಷ ಮಾಡ್ರಿ? 4 ವರ್ಷ ಮಾಡಿ ಸರ್. ನೀವು ಹಂಗೆ ಸತತವಾಗಿ ಪೆಟ್ರೋಲ್ ಬಂಕ್ ಕೆಲ್ಸಕ್ಕೆ ಹೋಗ್ತಾನೆ ಇದ್ರೆ? ಕೆಲ್ಸಕ್ಕೆ ಹೋಗಿದ್ದೀನಿ ಸರ್. ಆಮೇಲೆ ಬರ್ತಾ ಇಲ್ಲಿ ಒಂದು ಜಾಗ ನೆಲೆ ಸಿಗ್ತಾರೆ. ಮತ್ತೆ ಇದು ನಾವು ಕಟ್ಕೊಂಡು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಮಾಡೋಣ ಅಂತೇಳಿ ಅಲ್ಲಿಂದ ಸ್ಟಾರ್ಟಿಂಗ್ ಏನು ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಇಡ್ಲಿ ತೊಗೊಂಬಂದು ಇಲ್ಲಿ ಮಾಡ್ತಿದ್ವಿ. 100 ಇಡ್ಲಿ, 50 ಇಡ್ಲಿ, 100 ಇಡ್ಲಿ ಬರ್ತಿದ್ರಿ ಅಲ್ಲಿಂದ ಹಳೆ ಏರಿಯಾದಿಂದ. ಹಳೆ ಅಂಗಡಿ ತಳ್ಳು ಗಾಡಿ ಇತ್ತಲ್ಲ, ಅಲ್ಲಿಂದ ತೊಗೊಂಬಂದು ಇಲ್ಲಿ ನಾವು ಹಂಗೆ ರನ್ನಿಂಗ್ ಮಾಡ್ಕೊಂತ ಬಂದಿದ್ವಿ ಸರ್. ಇಡ್ಲಿ ಹೊಡಕ್ಕೆ ಹೋಗ್ಕೊಂತ ಬಂದ್ವಿ. ಮಾರ್ನಿಂಗ್ ಒಂದು ಸ್ಟ್ಯಾಂಡ್ ಒಂದು 100 ಇಡ್ಲಿ, 150 ಇಡ್ಲಿ ಹಂಗೆ ಮಾಡ್ಕೊಂತ ಬಂದಿವಿ. ಬರ್ತಾ ಆಮೇಲೆ ಸಾಯಂಕಾಲ ನಾವು ಮತ್ತು ವಡ, ಮಿರ್ಚಿ, ಬಜ್ಜಿ ಅವೆಲ್ಲ ಹಾಕ್ತಿದ್ವಿ. ಅವು ಗಿಂಡ ಮಾಡ್ತಿದ್ವಿ. ಬಟ್ ಮಂದಿನೂ ಸಾಯಂಕಾಲ ಇಡ್ಲಿ ನೋಡೋಣಕ್ಕೆ ಹಾಕಿದ್ರು. ನಾವು ಹಂಗೆ ಒಂದು 6 ತಿಂಗಳ 1 ವರ್ಷ ಮಟ್ಟ ಮಾಡಿದ್ದೀವಿ ರೀ. ಹೀಗಾಗಿ ನಾವು ಮತ್ತು ನಮ್ಮ ಬ್ರದರ್ ಒಬ್ಬರು ಅವರು ಇದ್ರು. ಮತ್ತು ಅವರು ಬೆಂಗಳೂರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಸ್ಟಾರ್ಟಿಂಗ್ ಬೆಂಗಳೂರು ಇದ್ರು ಕೆಲ್ಸಕ್ಕೆ ರೀ. ಮತ್ತು ಆಮೇಲೆ ಅಂದ್ರೆ ಇದ್ರ ಮೇಲೆ ನಂಬಿಕೆ ಇಲ್ಲ, ನಡೆದ್ರೆ ಮಾಡೋಣ, ಇಲ್ಲ ಅಂದ್ರೆ ಇಲ್ಲ ಹೆಂಗಪ್ಪ ಅಂತೇಳಿ ಸರ್. ಹಂಗೆ ಈಗ ಯಾಕಂದ್ರೆ 4 ಮಂದಿ ಅಲ್ರಿ ಸರ್. 4 ಮಂದಿ ಒಂದೊಂದು ಮತ್ತು ಒಬ್ಬರು ಒಂದು ಚೇಂಜ್ ಇದ್ರು. ಮತ್ತು ಅಲ್ಲಿ ದುಡಿಯಕ್ಕೆ ಹೋಗಿದ್ರು. ಮತ್ತು ಅವ್ರು ಬಂದರು. ಮತ್ತು ಅವರು ಸ್ವಲ್ಪ ಅನುಭವ ಐತ್ರಿ. ಯಾಕಂದ್ರೆ ಅವ್ರು ನಮ್ಮ ದೊಡ್ಡಪ್ಪ ಕಡೆ ಅಲ್ಲೇ ಇದ್ರು ಒಂದಿಷ್ಟು ದಿನ, 1 ವರ್ಷ ಮಟ್ಟ ಇದ್ರು ಅವರು. ಮತ್ತು ಅನುಭವ ಐತಲ್ಲ, ಮತ್ತು ಇಲ್ಲೇ ಬಂದ್ಬಿಡಪ್ಪ, ಇಲ್ಲೇ ನಾವು ಎಲ್ಲ ನೋಡ್ಕೊಂಡು ಮಾಡೋಣ ಅಂತ ಕಳಿಸಿ ಮತ್ತೆಲ್ಲ ನಾವು ಸಾಯಂಕಾಲ ಬೆಳಿಗ್ಗೆಲ್ಲೇ ರನ್ನಿಂಗ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಡೆವಲಪ್ಮೆಂಟ್ ಹಾಕೊಂಡು ಬಂದು ಸರ್. ಈಗ ಎಷ್ಟು ವರ್ಷ ಆಯ್ತು ಶುರುವಾಗಿ? ಈಗ ಇಲ್ಲಿ ಮಾತ್ರ 12 ವರ್ಷ ಆಯ್ತು ಸರ್. 2014ರಲ್ಲಿ 13ರಲ್ಲಿ ಮಾಡಿ ಸರ್. ಅವಾಗಿಂದ ಬರೀ ಇಡ್ಲಿ ವಡ ಫಿಕ್ಸ್ ಆಯ್ತು ಸರ್. ಇಲ್ಲಿ ಬಂದಾಗ ಎಷ್ಟಿತ್ತು ಇದು ರೇಟ್? ಸರ್ ಇಲ್ಲಿ ಬಂದಾಗ 10 ರೂಪಾಯಿ 3 ರೂಪಾಯಿ ಸ್ಟಾರ್ಟಿಂಗ್ ಮಾಡಿದ್ದು ಸರ್ ನಾವು. 10 ರೂಪಾಯಿ 3 ಸ್ಟಾರ್ಟಿಂಗ್ ಮಾಡ್ಕೊಂತ ಬಂದಾಗ ಈಗ 8 ರೂಪಾಯಿ ಒಂದು 8 ರೂಪಾಯಿ ಇಡ್ಲಿ ಇದ್ದಾರೆ. ಈಗ 8 ರೂಪಾಯಿಗೆ ಒಂದು ಇಡ್ಲಿ, 8 ರೂಪಾಯಿ ಒಂದು ವಡ ಸರ್. ಅದೇ ಇಡ್ಲಿ ನೀವು ಹೋಟೆಲಲ್ಲಿ ತಿಂದರೆ, ನಾನು ಆ್ಯಕ್ಚುಲಿ ನಿನ್ನೆ ಟೇಸ್ಟ್ ನೋಡಿ ತಿಂದು ಆಮೇಲೆ ನಿಮ್ದು ಇಂಟರ್ವ್ಯೂ ಮಾಡ್ತಾ ಇರೋದು. ಈಗ ಅದ್ಭುತವಾಗಿತ್ತು ನಿಮ್ಮದು ಇಡ್ಲಿ. ಆ ಚಟ್ನಿ ಅಂತೂ ಅದ್ಭುತವಾಗಿತ್ತು. ಸೊ ಬೇರೆ ಕಡೆ ಎಲ್ಲಾದ್ರೂ ಅದಕ್ಕೆ ಮಿನಿಮಮ್ ಒಂದು 25-30 ರೂಪಾಯಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಇಲ್ಲ ಸರ್, ಯಾವ ಸರ್ ಈಗ ಆಲ್ಮೋಸ್ಟ್ ಇಲ್ಲೇ ಬೇರೆ ಕಡೆ ರೇಟ್ ಹೋದ್ರೂ 15 ರೂಪಾಯಿ ಇಡ್ಲಿ, 20 ರೂಪಾಯಿ ವಡ ಹಂಗೆ ಅದಾವೆ ಸರ್. ಬಟ್ ನಮ್ಮ ಇಲ್ಲಿ ಕೊಪ್ಪಳದಲ್ಲಿ ಸ್ವಲ್ಪ ಮಾರ್ಜಿನ್ ಇದೆ ಸರ್. ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ನೀವೇ ಅಂತ ಕಾಣಿಸುತ್ತೆ ನನಗೆ. ಇಲ್ಲ ಸರ್, ಈ ಕಡೆ ಸ್ವಲ್ಪ ಬೇರೆ ಅದಾರ ಸರ್. ಓಕೆ, ವರ್ಕೌಟ್ ಹೆಂಗೆ ಮಾಡ್ತೀರಿ? ಅಂದರೆ ಕೆಲವೊಬ್ಬರಿಗೆ ವರ್ಕೌಟೇ ಆಗಲ್ಲ ಅಂತ ರೇಟ್ ಜಾಸ್ತಿ ಮಾಡಿರ್ತಾರೆ, ಅಲ್ಲಿ ವ್ಯಾಪಾರ ಆಗಲ್ಲ. ಇದು ಹೇಗೆ ನೀವು ಇದನ್ನು ಮಾಡ್ತೀರಿ? ಎಷ್ಟು ಇಡ್ಲಿ ಹಾಕ್ತೀರಿ, ಎಷ್ಟು ವಡ ಹಾಕ್ತೀರಿ ದಿವಸ? ಹೇಗೆ ಗಿರಾಕಿಗಳು ಎಷ್ಟು ಬರ್ತಾರೆ? ಸದ್ಯ ಬೆಳಿಗ್ಗೆ ಒಂದು 12 kg ಹಾಕ್ತೀವಿ ಸರ್. ಸಾಯಂಕಾಲ ಒಂದು 15 kg ಹಾಕ್ತೀವಿ ಸರ್. ಈಗ ಅದೇ ಮೂಮೆಂಟ್ ಚೆನ್ನಾಗಿ ನಡೀತಾ ಇದೆ. ಡೈಲಿ ಒಂದು 20,000 ರೂಪಾಯಿ ಚೆನ್ನಾಗಿ ವ್ಯಾಪಾರ ಇದೆ. 20,000 ರೂಪಾಯಿ ಚೆನ್ನಾಗಿ ಆಗುತ್ತೆ. ಮತ್ತು ಮಾರ್ಜಿನ್ ಏನು ಈಗ ಸ್ವಲ್ಪ ಎಲ್ಲ ರೇಟ್ ಬೆಳವಣಿಗೆ ಇದೆಯಲ್ಲ, ಹೀಗಾಗಿ ಸ್ವಲ್ಪ ಮಾರ್ಜಿನ್ ಸ್ವಲ್ಪ ಮೀಡಿಯಮ್ ಇದೆ. ಬಟ್ 4 ಜನ ನೀವು ಅದರಲ್ಲೇ ತೊಡಗಿಸ್ಕೊಂಡ್ಬಿಟ್ರಲ್ಲ, ಏನೇನು ಕೆಲಸ ಮಾಡ್ತೀರಿ? ಯಾಕೆಂದರೆ ನಾನು ನೋಡ್ತಾನೆ ಇದ್ದೀನಿ ಅಂಗಡಿ, ಅಷ್ಟು ಚಿಕ್ಕ ಅಂಗಡಿಯಲ್ಲಿ ಬರ್ತಾ ಇರ್ತಾರೆ ಜನ, ಅಲ್ಲಿ ಕೊಡೋಕ್ಕೆ ಪುರ್ಸತ್ತಿರಲ್ಲ. ಅವು ಪಾರ್ಸಲ್ನವ್ರಿಗೆ ಅಂತೂ ಕಾಯ್ಬೇಕು ಅವರು. ಇಲ್ಲ ಅದಕ್ಕೆ ಅಡ್ರೆಸ್ ಸರ್. ಈಗ ನಾವು ಏನು ಮಾಡಿದ್ರಿ, ಈಗ ನಮ್ಮ ಕಡೆ ಈಗ ಲೇಬರ್ ಅದ ಸರ್. ಈಗ 4 ಮಂದಿ ಲೇಬರ್ ಇಟ್ಕೊಂಡಿರ್ತೀವಿ, ಚಟ್ನಿ ಹಾಕಕ್ಕೆ, ಇಡ್ಲಿ ಹಾಕಕ್ಕೆ. ಮತ್ತು ಈಗ ಒಂದು ಯಾಕಂದ್ರೆ ಈಗ ಕೆಲವು ವಿಷಯ ಲೇಟ್ ಹಾಕವ್ರಿ ಕೆಲವು ಗಿರಾಕಿಗೆ. ಹಿಂಗಾಗಿ ಒಬ್ಬೊಬ್ರು ಸಪ್ರೇಟ್ ಮಾಡ್ಕೊಂಬಿಟ್ಟು ಚಟ್ನಿ ಕಟ್ಟಾರ ಒಬ್ಬರು, ಚಟ್ನಿ ಹಾಕೋರು ಒಬ್ಬರು, ಇಡ್ಲಿ ಹಾಕೋರು ಒಬ್ಬರು. ಈಗ ನಾವು ಕೆಲವು ಹುಡ್ರು ನಮ್ಮ ಕಡೆ ಒಂದು ಹಾಫ್ ಅನ್ ಅವರ್ ಮುಂಚೆ ಬಂದು ಮಾಡ್ತಾರೆ, ಎಲ್ಲ ರೆಡಿ ಮಾಡ್ಕೊತಾರೆ. ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಾವು ಬಂದೆಲ್ಲ ಮೂಮೆಂಟ್ ರೆಡಿ ಮಾಡ್ಕೊಂಡು ಹೋಗ್ತೀವಿ. ಲೇಬರ್ಗೆ ಸಂಬಳ ಎಷ್ಟು ಕೊಡ್ತೀವಿ ಸರ್? ಈಗ 500 ರೂಪಾಯಿ ಒಬ್ಬರು ಇದೆ, ಒಬ್ಬರಿಗೆ 600 ರೂಪಾಯಿ ಇದೆ. ಓಹೋ, ಹಿಂಗೆ 2 ಟೈಮ್ ಸೇರಿ ಕಂಟಿನ್ಯೂ ಇರುತ್ತೆ? ಕಂಟಿನ್ಯೂ ಸರ್. ಬೆಳಿಗ್ಗೆ 4 ತಾಸು, ಸಾಯಂಕಾಲ 4 ತಾಸು ಇರುತ್ತೆ. ಮಧ್ಯ ಕ್ಲೋಸ್ ಇರುತ್ತೆ? ಮಧ್ಯ ಕ್ಲೋಸ್ ಇರುತ್ತೆ. ಬೆಳಿಗ್ಗೆ 7ರಿಂದ 11 ಮಟ್ಟ ಇರುತ್ತೆ. ಆಮೇಲೆ ಸಾಯಂಕಾಲ 4ರಿಂದ 8 ಮಟ್ಟ ಇರುತ್ತೆ. ಮತ್ತೆ ಎಲ್ಲರೂ ಮನೆಗೆ ಹೋಗ್ಬಿಡ್ತಾರೆ? ಮತ್ತೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು. ಮತ್ತೆ ಬರ್ತಾರೆ, ಮತ್ತೆ ಒಂದು ಹಾಫ್ ಅನ್ ಅವರ್ ಮುಂಚೆ ಅವ್ರು ಬಂದು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಹುಡುಗರೆಲ್ಲ. ರಜೆ ಯಾವತ್ತಾದ್ರೂ ಇದೆಯಾ? ಇಲ್ಲ ಸರ್, ಸಂಡೇ ಈವ್ನಿಂಗ್ ರಜೆ ಇರುತ್ತೆ. ಮಾರ್ನಿಂಗ್ ಒಂದಾರು. ಈಗ ನೀವು 4 ಜನ ಸೇರಿ ಮನೆಯಲ್ಲಿ ಇರ್ತಂದು ಸರ್. ಹುಡುಗರು ಅವರು ಸ್ವಲ್ಪ ಬೇರೆ ಬೆಳವಣಿಗೆ ಮಾಡ್ಕೊತಾರೆ. ಅಂದರೆ ಒಬ್ಬರು ಲಾರಿ ಗೀರಿ ಮಾಡ್ಕೊಂಡ್ರೆ, ಹುಡುಗರು ಲಾರಿ ಮಾಡ್ಕೊಂಡು ಇದ್ರಾಗೆ ದುಡ್ಡು ಮಾಡ್ಕೊಂಡ್ರೆ. ಎಷ್ಟು ಲಾರಿ ಮಾಡ್ರಿ ಸರ್? ಈಗ ಒಂದು ಲಾರಿ ಇದೆ ಸರ್ ಸದ್ಯ. ಒಂದಾಗ ಫೈನಾನ್ಸ್ ಸಂಘ ಹುಡುಗರು ಮಾಡ್ತಿದ್ದಾವೆ ಸೈಡ್. ಈಗ ಬೆಳವಣಿಗೆ ಆದಂಗೆಲ್ಲ ಮತ್ತೆ ಎಲ್ಲ ಬೆಳವಣಿಗೆ ಚೇಂಜ್ ಮಾಡಲೇಬೇಕು. ಸಂಸಾರ ದೊಡ್ಡದಾದ್ಮೇಲೆ ಒಂದ್ರಾಗ ಇಡಕ್ಕಾಗಲ್ಲ. ಇದು ನಮ್ದು ಒಂದು ನಮ್ಗೆ ಒಂದು ಸ್ಟ್ಯಾಂಡ್ ಅಂದ್ರೆ ಒಂದು ಬುನಾದಿ ಇದ್ದಂಗೆ ಇದು. ಅಲ್ಲ, ಯಾರು ಏನ ಮಾಡಿದ್ರು ಹೋಟೆಲಿಗೆ ಬರ್ತಾರೆ, ಎಲ್ಲ ಬರ್ತಾರೆ ಸರ್. ಹೋಟೆಲ್ ಬರ್ತಾರೆ, ಎಲ್ಲ ಹೋಟೆಲ್ ನಮ್ದು. ಹೌದಾ? ಬೆಳಿಗ್ಗೆ ನಮ್ಮ ನಾಷ್ಟ ಇಡ್ಲಿ ವಡಾನೇ ನಮ್ದು. ಈ ಮನೆಯಲ್ಲಿ ನಮ್ಮ ಹುಡುಗರು ನಮ್ಮ ಮನೇಲಿ ಹುಡುಗರು ಯಾರು ನಾಷ್ಟ ಮಾಡಲ್ಲ ಸರ್, ಇಡ್ಲಿ ವಡಾನೇ ನಾಷ್ಟ ಮಾಡೋದು ಬೆಳಿಗ್ಗೆ.
ಓಕೆ. ಮನೆಯಲ್ಲಿ ಅವ್ರವ್ರ ಬಾಡಿಗೆ ಅವ್ರು ಏನಾರು ಮಾಡ್ಕೊಂಡು ತಿಂತಾರೆ ಮಕ್ಕಳು ಏನಾರು ನಾಷ್ಟ ಮಾಡ್ತಾರೆ. ಬಟ್ ನಮಗಂತೂ ಹುಡುಗರಿಗೆಲ್ಲ ಇಡ್ಲಿ ವಡ ಅನ್ನೋದು ಇಡ್ಲಿ ವಡೆ. ಬೆಳಗ್ಗೆ. ಓಕೆ. ಇನ್ನೊಂದು ಕುತೂಹಲದ ಪ್ರಶ್ನೆ ಸರ್, ಹೆಂಗೆ ಈ ಹೊಂದಾಣಿಕೆ ಹೇಗಾಗ್ತದೆ ಸರ್? 4 ಜನ ಅಣ್ಣ ತಮ್ಮ ಅಂತಂದ್ರೆ ವ್ಯಾಪಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ, ಹೇಗೆ ಇದನ್ನು ಮಾಡ್ತೀರಿ? ಹೇಗೆ ಅದನ್ನು? ಇಲ್ಲ ಸರ್, ಅಂತ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಏನಿಲ್ತು. ನಮ್ಮಲ್ಲಿ ಏನಿದ್ರು ಎಲ್ಲ ಖರ್ಚು ಒಂದ. ಈಗ ಯಾವ ಪ್ರಾಬ್ಲಮ್ ಯಾರು ಏನಾದ್ರೂ ಎಲ್ಲ ಇದ್ರ ಮೇಲೆ ಬಿಸ್ನೆಸ್ ಮೇಲೆ ಇಡ್ಲಿ ಮೇಲೆ ಇಲ್ರಿ. ನಮ್ಗೇನು ಅಂತ ಅದೇನು ಇದು ಅನ್ಸಲ್ರಿ. ಅಂದ್ರೆ ಲೆಕ್ಕಾಚಾರ ಕರೆಕ್ಟಾಗಿ ಎಲ್ಲ ಕರೆಕ್ಟ್ ಇದೆ. ಹೆಚ್ಚು ಕಡಿಮೆ ಆಗೋದು, ಅವ್ರೇನೋ ಮನ್ಸಿಗೆ ಬಂದಿದ್ದು ತೊಗೊಂಡೋಗೋದು, ನೀವೇನೋ ಹಂಗಿರಲ್ಲ? ಯಾವ್ದು ಸರ್ ಅಂಥದ್ದು ಯಾವ್ದು ಇಲ್ಲ. ಹಾಂ, ಅದನ್ನು ಹೇಗೆ ಡಿವೈಡ್ ಮಾಡ್ತೀರಿ ಹಾಗಾದ್ರೆ? ಡಿವೈಡ್ ಅನ್ನೋಕ್ಕಿಲ್ಲ ಸರ್. ಈಗ ನಮ್ಗೆ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಇಷ್ಟೈತಪ್ಪ ಅನ್ನೋದು ಅಲ್ಲಿಂದ ನಾವು ಇದು ಮಾಡ್ಕೊಳೋದು, ಯೂಸ್ ಮಾಡ್ಕೊಳೋದು, ನಮ್ಮ ಅಂಗಡಿಯಿಂದ ಯೂಸ್ ಮಾಡ್ಕೊಳೋದು. ನೀವು ಶುರು ಮಾಡಿದಾಗಿಂದ ನಿಮ್ಮ ಅಂಗಡಿ ನೋಡಿ ಬೇಕಾದಷ್ಟು ಇನ್ಸ್ಪೈರ್ ಆಗಿ ಬೇಕಾದಷ್ಟು ಅಂಗಡಿಗಳು ಶುರು ಆಗಿರುತ್ತೆ. ಹೌದು ಸರ್. ನೀವು ಅದನ್ನು ಹೇಗೆ ಫೇಸ್ ಮಾಡಿದ್ರಿ? ಫೇಸ್ ಸರ್, ನಾವು ಈಗ ಕೆಲವು ಏನು ಮಾಡಿದ್ವಿ, ಸ್ಟ್ಯಾಂಡ್ ಅಂದ್ರೆ ಒಂದೇ ಮಾಡ್ಕೊಂಬಿಡಿ ಸರ್ ಇಡ್ಲಿ ವಡ. ಬಟ್ ಅದು ಬಿಟ್ಟು ಮತ್ತು ನಾವು ಬೇರೆ ಯಾವುದು ಐಟಮ್ ವಿಚಾರ ಮಾಡಿದ್ವಿ ಸರ್. ಯಾಕಂದ್ರೆ ಕೆಲವು ಮಂದಿ ಪೂರಿ, ಪಲಾವು, ದೋಸೆ ಗೀಸೆ ಅಂತಾರೆ. ಈಗ ನಮ್ಗೆ ಏನು ತಲೆಯಲ್ಲಿರೋ ಕಸ್ಟಮರ್ಗೆ ಏನು ಒಂದು ಇಡ್ಲಿ ವಡ, ಇಲ್ಲಿ ಒಂದು ಚೆನ್ನಾಗಿ ಇಡ್ಲಿ ವಡ ಸಿಗುತ್ತೆ, ಒಂದು ಹೆಸರು ಸ್ಟ್ಯಾಂಡ್ ಇದೆ ಅಂತೇಳಿ ಒಂದು ನಡೆಯುತ್ತೆ ಸರ್. ನಮ್ಮ ಇಡ್ಲಿ ವಡ ಅಂತಾನೆ ಫೇಮಸ್ ಆಗಿದೆ ಸರ್. ಅದು ಶ್ರೀದೇವು ಅಂದ್ರೆ ನಮ್ಮ ಮನೆ ದೇವರು ಶ್ರೀ ಶಂಭು ಮಹಾದೇವ್ ಅಂತ ಹೇಳಿದ್ರೆ, ಹಾಂ, ನಾವು ಹಂಗೆ ನಾನು ಹಾಗೆ ವಿಚಾರ ಮಾಡಿ ಒಂದು ದೇವ ಅಂತೇಳಿ, ಶ್ರೀ ದೇವ್ ಅಂತೇಳಿ ಒಂದು ಇಡ್ಲಿ ಸೆಂಟರ್ ಅಂತೇಳಿ ನಾನು ಥಿಂಕ್ ಮಾಡ್ಕೊಂಡು ಮಾಡಿದ್ದೆ ಸರ್. ಅದನ್ನ ಕರಿತಾರ ಮತ್ತೇನಾದ್ರು ಕರಿತಾರ? ಇಲ್ಲ, ಶ್ರೀ ದೇವ ಇಡ್ಲಿ ಸೆಂಟರ್ ಅಂತಾರೆ. ದೇವ್ ಇಡ್ಲಿ ಸೆಂಟರ್ ಅಂದ್ರೆ ಕೊಪ್ಪಳದಲ್ಲಿ ಫೇಮಸ್ ಸರ್. ಎಲ್ಲದ ಅಡ್ರೆಸ್ ಸರ್? ಅದು ಈಗ ಸರ್ ಲೇಬರ್ ಸರ್ಕಲ್. ಲೇಬರ್ ಸರ್ಕಲ್. ಲೇಬರ್ ಸರ್ಕಲ್ ಅಂತ ಯಾಕಂತಾರೆ ಸರ್? ಅಲ್ಲಿ ಎಲ್ಲ ಈಗ ಇವು ಕಟ್ಟಡ ಕಾರ್ಯಕ್ರಮ ಎಲ್ಲ ಲೇಬರ್ ಅಂದ್ರೆ ಎಲ್ಲ ಕಾರ್ಮಿಕರು ಅಲ್ಲೇ ಸಿಗ್ತಾರೆ ಸರ್, ಅದೇ ಏರಿಯಾದಲ್ಲಿ. ಅಲ್ಲಿ ಬೆಳಗ್ಗೆ 8-9 ಗಂಟೆಗೆ ಎಲ್ಲ ಕಾರ್ಯಕ್ರಮಕರು ಸುಮಾರು ಒಂದು 500,000 ಮಂದಿ ಕಾರ್ಯಕ್ರಮ ಅಲ್ಲೇ ಇದು ಕಾರ್ಮಿಕರು ಇರ್ತಾರೆ. ಹಿಂಗಾಗಿ ಅದು ಲೇಬರ್ ಸರ್ಕಲ್ ಅಂತ ಹೇಳ್ತಾರೆ. ಅದೇ ಗದಗ ರೋಡ್ ಒಂದು ಅಲ್ಲೇ ಸ್ಟಾರ್ಟ್ ಆಗೋದು. ಗದಗ ರೋಡ್ ಲೇಬರ್ ಸರ್ಕಲ್, ಈ ಕಡೆ ಭಾಗ್ಯನಗರ ರೋಡ್, ಆ ಕಡೆ ಪೊಲೀಸ್ ಸ್ಟೇಷನ್ ರೋಡ್ ಬರುತ್ತೆ ಸರ್. ಸೆಂಟ್ರಲ್ ಪಾಯಿಂಟ್ ಸಿಂಪಿ ಲಿಂಗಣ್ಣ ಸರ್ಕಲ್ ಸರ್. ಸಿಂಪಿ ಲಿಂಗಣ್ಣ ಸರ್ಕಲ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನಮಗೆ ಇಬ್ಬರು ಸರ್, ಒಂದು ಹೆಣ್ಣು ಒಂದು ಗಂಡಿದ್ದಾರೆ. ಏನು ಓದ್ತಿದ್ದಾರೆ ಅವರು? ಈಗ ಮಗಳು 5th ಅದ ಸರ್, 3rd ಸ್ಟ್ಯಾಂಡರ್ಡ್ ಮಗ ಅದ ಸರ್. ಏನು ಮುಂದೆ ಅವ್ರು ಬರ್ತಾರ ತಲೆಮಾರು ಇದಕ್ಕೆ? ತಲೆಮಾರಿಗೆ ನಾವು ಅದ ವಿಚಾರ ಮಾಡ್ತೀವಿ ಸರ್, ಒಂದು ಇರ್ಬೇಕು ಅವ್ರಂದ್ರೆ ವಿದ್ಯಾಭ್ಯಾಸ ಮತ್ತು ಅವ್ರು ನಡಿತೈತಿ. ಬಟ್ ನಾವು ಅದು ಒಂದು ಅಂಗಡಿ ಇರ್ಬೇಕು, ಒಂದು ಇಡ್ಲಿ ಸೆಂಟರ್ ಇರ್ಬೇಕು, ಒಂದು ಸ್ಥಾನ ಎಲ್ಲರೂ ಮಾಡ್ಬೇಕಂತ ನಮ್ಮ ವಿಚಾರ ಇದೆ ಸರ್. ಈಗ ಸದ್ಯ ಬಾಡಿಗೆ ಇದೆ ಅದು. ಒಂದು ಏನು ದೊಡ್ಡದಾಗಿ ಐಷಾರಾಮಿ ಮಾಡ್ಬೇಕಂತಿದ್ಯಾ ಅಥವಾ ಇದೇ ಥರ? ಇಲ್ಲ, ಅಂತ ಐಷಾರಾಮಿ ಮಾಡ್ಬೇಕಂತ ಇಲ್ಲ ಸರ್. ಇಷ್ಟ ನಮ್ಗೆ ಒಂದು ಸ್ವಂತ ಮಾಡ್ಬೇಕಂತಿದೆ. ಸ್ವಂತ ಒಂದು ಜಾಗ ಸಿಗಬೇಕು, ಅದರಲ್ಲೇ ಒಂದು ನಡಿಬೇಕಂತ ನಮ್ಮ ವಿಚಾರ. ಈಗ ಬಾಡಿಗೆ ಏನು ಸರ್ ಅದು? ಬಾಡಿಗೆ ಸರ್. ಸೊ ನಾವು ಇಡ್ಲಿಯ ಒಂದು ಚಿಕ್ಕ ಹೋಟೆಲಿನ ದೊಡ್ಡ ಮನೆ ಮುಂದೆ ನಿಂತಿದ್ದೀವಿ. ಹೌದು ಸರ್. ಹೇಳ್ರಿ, ಇವ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ಸರ್, ನಾವು ಇಲ್ಲೇ ಕೊಪ್ಪಳದಲ್ಲಿ ಬಂದು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ. ಕೊಪ್ಪಳದಲ್ಲಿರುವಂಥ ಅತ್ಯಂತ ಸುಪ್ರಸಿದ್ಧ ಇಡ್ಲಿ ವಡ ಸೆಂಟರ್ ಅಂದ್ರೆ ನಮ್ಮ ಸೌಜಿ ಅವ್ರದ್ದು. ಈಗ ನೋಡ್ತಾ ಇದ್ರಲ್ಲಿ ಇವರೆಲ್ಲ 0 to ಹೀರೋ ಆದವರು. ಅಗದಿ ಕೆಳಮಟ್ಟದಿಂದ ಸ್ಟಾರ್ಟ್ ಮಾಡಿ ಇವತ್ತಿನ ಮಟ್ಟಿಗೆ ಮನೆನ ನಮ್ಗೆ ಉದಾಹರಣೆ. ಈ ಮನೆ, ಈ ಕಾರು, ಅದು ಸುಮಾರು ಅವ್ರ ಫ್ಯಾಮಿಲಿ ಎಲ್ಲ ಇಡ್ಲಿ ವಡ ಸೆಂಟರ್ನಾಗ ವರ್ಕ್ ಮಾಡ್ತಾರೆ. ಅದರಿಂದ ಅತ್ಯುತ್ತಮವಾದ ಆದಾಯವನ್ನು ಗಳಿಸಿ ಅವರು ಇವತ್ತಿನ ಈ ಮಟ್ಟಕ್ಕೆ ಅವರು ಬೆಳೆದಾರೆ ಸರ್. ಓಕೆ. ನೀವು ಎಂಪ್ಲಾಯ್ ಇರೋದ್ರಿಂದ ಈ ಪ್ರಶ್ನೆ, ಸ್ವಂತ ಉದ್ಯಮಕ್ಕೆ, ಯಾಕಂದ್ರೆ ಸುಮಾರು ಜನ ನನ್ನ ನೌಕರಿ ಸಿಗಬೇಕು ಅಂತ ಏಜ್ ಬಾರದವ್ರು ಇದ್ದಾರೆ, ಆಮೇಲೆ ಸ್ವಂತ ಉದ್ಯಮ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರಿದ್ದಾರೆ. ಸ್ವಂತ ಉದ್ಯಮಕ್ಕೂ ಮತ್ತು ಎಂಪ್ಲಾಯ್ ಆಗೋದಕ್ಕೆ ಏನು ವ್ಯತ್ಯಾಸ ಸರ್? ಸರ್, ನಾನು ಸ್ಪೆಷಲಿ ಪ್ರಿಪೇರ್ ಕೊಡೋದು ಸ್ವಂತ ಉದ್ಯೋಗ ಮಾಡ್ರಂತ ನನ್ನ ಅನುಭವದ ಮಾತು. ಯಾಕಂತಂದರೆ ಸರ್ಕಾರಿ ವ್ಯವಸ್ಥೆ ಅದೊಂದು ಸೇವೆ ಅಂತ ಬರಬೇಕಷ್ಟೇ. ಸೇವೆ ಅಂತ ಹೊರತುಪಡಿಸಿ ಇಲ್ಲಪ್ಪ ನಾನು ಜೀವನದಾಗ ಇನ್ನೂ ಏನಾದರೂ ಮಾಡಬೇಕು, ಜಗತ್ತಿನೊಳಗೆ 4 ಮಂದಿಗೆ ಏನಾದರೂ ಹೆಲ್ಪ್ ಮಾಡಬೇಕು, ಅಥವಾ 4 ಮಂದಿಗೆ ಏನಾದರೂ ನಾನು ತೋರಿಸ್ಬೇಕು, ಅಥವಾ ನಮ್ಮ ಸುತ್ತಮುತ್ತಲವರಿಗೆ ಸಹಾಯ ಮಾಡಬೇಕಪ್ಪ ಅಂತಂದರೆ ಹಣಕಾಸಿನ ಸಹಾಯ ಮಾಡಬೇಕು, ಅಥವಾ ಕಾರು, ಬಂಗ್ಲೆ ಅಥವಾ ಇನ್ನೂ ಈ ಥರ ವ್ಯವಸ್ಥೆಯಲ್ಲಿ ಮಾಡಬೇಕಂತಂದ್ರೆ ನಾವು ಕಡ್ಡಾಯವಾಗಿ ಸ್ವಂತ ಉದ್ಯೋಗದಲ್ಲೇ ತೊಡಗಬೇಕು. ನೌಕರಿ ಹಿಂದೆ ಬೆನ್ನತ್ತಿ ಅದರಿಂದ 20-25 ವರ್ಷ 35 ವರ್ಷ ಧಾರವಾಡದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಆಗ್ತಾಯಿದೆ. ಪ್ರತಿಭಟನೆ ಮಾಡಲಿ ತಪ್ಪಲ್ಲ, ಸರ್ಕಾರಿ ವ್ಯವಸ್ಥೆಗೆ ಹೋರಾಡಲಿ ತಪ್ಪಲ್ಲ. ಬಟ್ ಸ್ವಂತ ಉದ್ಯೋಗದ ಕಡೆ ಗಮನ ಕೊಟ್ಟರೆ ಜೀವನದಲ್ಲಿ ಇನ್ನೊಂದು ಮಟ್ಟಕ್ಕೆ ಹೋಗ್ಬೋದು ಅಂತ ನನ್ನ ಭಾವನೆ. ಈಗಾಗಲೇ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಸುಮಾರು 8 ವರ್ಷ ಮುಗಿದು 9 ವರ್ಷ ಕಾಲಿಡ್ತಾ ಇದ್ದೀನಿ. 21 ವರ್ಷಕ್ಕೆ ನನಗೆ ಸರ್ಕಾರಿ ನೌಕರಿಗಳು ಸಿಕ್ಕಿದೆ. ಸುಮಾರು 6 ನೌಕರಿಗಳು ಡಿಗ್ರಿ ಒಳಗಿದ್ದಾಗ ಸಿಕ್ಕು ಸರ್ ನಾನು. ಆಮೇಲೆ ಧಾರವಾಡಕ್ಕೆ ಓದಿ ನೌಕರಿ ತೊಗೊಂಡಿಲ್ಲ. ಇಲ್ಲೇ ಸ್ವಂತ ನಿಮ್ಮ ಅಂತರ ಜೊತೆಗೆ ಸರ್ ಹೆಂಗೆ ಓದ್ಬೇಕು ಏನು ಓದ್ಬೇಕಂತ
ತಗೊಂಡನ 6 ನೌಕರಿಗಳನ್ನ ಡಿಗ್ರಿ ವ್ಯವಸ್ಥೆಯಲ್ಲಿ ಇದ್ಕೊಂಡು ನಮ್ಮ ಇವಂದು ನನಗೆ ಈಗ D.Ed ಮುಗಿಸ್ಕೊಂಡು ಟೀಚಿಂಗ್ ಮಾಡ್ತಾರಲ್ಲ ಸರ್, ಅವರು ನಾನು ಎಟ್ ಅ ಟೈಮ್ ನೌಕರಿ ತೊಗೊಂಡ್ವಿ. ನಾ ಹೇಳ್ತಿದ್ದಾಗ ಅವ್ರು ಏನು ಮಾಡ್ತಿದ್ರು, ನಮಗೆ ಕ್ಲಾಸ್ ಹೇಳಕ್ಕೆ ಬರ್ತಿದ್ರು, D.Ed ಔಟ್ಸೋರ್ಸ್ ಆಗಿ ಬರ್ತಿದ್ರು. ಓದಬೇಕಾದ್ರೆ ಅವರು ನಾನು ಎಟ್ ಅ ಟೈಮ್ ಸಮ್ಟೈಮ್ಸ್ ನನ್ನ ಗೈಡೆನ್ಸ್ ಅವ್ರು ಕೇಳಿದ್ದಾರೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದಿದ್ರಿಂದ ಅವ್ರು ನನ್ನಿಂದ ಕೇಳಲ್ಲ ಅಂತ ಹೇಳ್ತಾ ಇಲ್ಲ, ಅದು ಕೆಲವೊಂದು ವ್ಯವಸ್ಥೆಗಳಿದೆ, ಹಿಂಗೆ ಓದಬೇಕು, ಹಿಂಗೆ ಮಾಡ್ಬೇಕಂತೇಳಿ ಆ ರೀತಿ ದಾರಿಯಲ್ಲಿ ಸಾಗಬೇಕು. ಆಮೇಲೆ ಸರ್ಕಾರಿ ವ್ಯವಸ್ಥೆಯಿಂದ ಒಂದು 2-3 ವರ್ಷ ನೀವು ಟೈಮ್ ಸ್ಪೆಂಡ್ ಮಾಡಿರಿ. ಆಗಲಿಲ್ಲ ಅಂತಂದರೆ ಸ್ಟಾರ್ಟ್ ವಿತ್ ಬಿಸ್ನೆಸ್ ಅಥವಾ ನಿಮ್ದು ಓನ್ ಆಗಿ ಏನಾದ್ರು 4 ಮಂದಿ ಕೆಲಸ ಕೊಡೋದು ಒಂಥರ ಖುಷಿ ಅಲ್ಲ. ನಾನು ಏನಾದರೂ ಮಾಡಿದ್ನಿ ಅಂತಂದ್ರೆ 4 ಜನ ನನ್ನಿಂದ ಅಣ್ಣ ಒಂಥರ ಅದು ದೊಡ್ಡ ಖುಷಿ. ಅದು ಅಲ್ಲಿ ನಾವೆಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಬ್ಬರೇ ಒಂದು ಇದಕ್ಕೆ ನಮ್ಮ ಕಡೆ ಟ್ಯಾಲೆಂಟ್ ಇದೆ, ಶ್ರಮ ಪಡೋಕ್ಕೆ ರೆಡಿ ಇದ್ದೀವಿ, ಆದರೆ ದಾರಿ ಗೊತ್ತಿಲ್ಲ ನಮಗೆ. ಸರ್ಕಾರಿ ನೌಕರಿ ಅನ್ನೋದೊಂದೇ ದಾರಿ ಗೊತ್ತಿದೆ. ಆ ಒಂದು ವಿಷಯಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ಬೆಸ್ಟ್. ಬಿಸ್ನೆಸ್ ಸ್ಟಾರ್ಟ್ ಮಾಡಿರುತ್ತೆ ನಂದು ಉದ್ದೇಶ ಪರ್ಸನಲ್ ಸರ್. ಮನೆ ಯಾವಾಗ ಕಟ್ಟಿದ್ರಿ ಸರ್? ಸರ್ ಕಟ್ಟಿ ಸರ್ ಇದು 2000 ಲಾಕ್ಡೌನಲ್ಲಿ ಆಯ್ತು ಸರ್. ಲಾಸ್ಟ್ ಟೈಮ್ 2021-22 ಆಯ್ತು ಸರ್. 21 ಆಯ್ತು ಸರ್. 21-22ರಲ್ಲಿ 21ರಲ್ಲಿ ಆಯ್ತು ಸರ್. ಸರಿ ದೊಡ್ಡದಿದ್ದಂಗಿತ್ತು ಮನೆ ಸರ್. ಬಟ್ ಕೆಲವೊಬ್ಬರು ವ್ಯಾಪಾರನೇ ಡೆವಲಪ್ ಮಾಡ್ತಾರೆ ಅಥವಾ ಮೊದಲು ಅಂಗಡಿ ಕಟ್ತಾರೆ, ಆಮೇಲೆ ಮನೆ ಕಟ್ತಾರೆ. ಪ್ರಿಪ್ರೇಷನ್ ನೀವು ಮನೆ ಕಟ್ಟಿದ್ದೀರಿ, ಏನಂತ ಅದರದ್ದು ಉದ್ದೇಶ? ಸರ್ ಏನಿಲ್ಲ ಸರ್, ಈಗ ಅದು ಮನೆ ಅಂದ್ರೆ ಈಗ ಜಾಗ ಅಂದ್ರೆ ಈಗ ಸದ್ಯ ಎಲ್ಲಿ ಅಂತ ಸಿಗಲಿಲ್ಲ ಸರ್ ನಮ್ಮ ಜಾಗ. ಅದು ಮನೆ ಅಂಗಡಿ ಸ್ವಂತ ಮಾಡ್ಕೋಬೇಕಾದ್ರೆ ಈಗ ಮನೆ ಅಂದಮೇಲೆ ಕೆಲವು ಇನ್ನೂ 2 ಹುಡುಗರು ಮದುವೆ ಆಗೋದಿತ್ತು ನಮ್ಮ ತಮ್ಮವ್ರದ್ದು. ಹಿಂಗಾಗಿ ಸ್ವಲ್ಪ ಈಗ ಮನೆ ಇಲ್ಲದೆ ಮತ್ತು ಯಾವುದು ಕನ್ಯಾ ಕೊಡೋದು ಕಠಿಣ ಇದೆ ಈ ಕಾಲದಲ್ಲಿ. ಏನೋ ಒಂದು ಮತ್ತು ಇಲ್ಲಿ ಏರಿಯಾದಲ್ಲಿ ಒಂದು ಜಾಗ ಸಿಗ್ತು ಸರ್. ಜಾಗ ಸಿಕ್ಮೇಲೆ ಮನೆ ಕಟ್ಸ್ಕೊಂಡು ಈಗ ಮನೆ ಇದೆ ಅಂದ್ರೆ ಮತ್ತು ಕನ್ಯಾ ಕೊಡೋದು ಅಲ್ಲ. ಇದು ಮನೆ ಇಲ್ಲಿ ಬಂದಮೇಲೆ 2 ಹುಡುಗರು ಮದುವೆ ಆಗಿದ್ದಾರೆ ನಮ್ಮ ತಮ್ಮನವ್ರದ್ದು. ನಮ್ಮ ಸ್ಟಾರ್ಟಿಂಗ್ 2014ರಲ್ಲಿ ನಮ್ಮ 2 ಮದುವೆ ಆಯ್ತು ಸರ್, 4 ಮಂದಿಯಲ್ಲಿ. ಇನ್ನು 2 ಇಲ್ಲಿ ಬಂದಮೇಲೆ 2023ರಲ್ಲಿ ಅವ್ರ ಮದುವೆ ಆಯ್ತು. ಓ, ಅದಕ್ಕೆ ಮನೆ ಕಟ್ಟಿದ್ದೀರಿ. ಮನೆ ಕಟ್ಟಿದ್ರೆ ಅನಿವಾರ್ಯ ಸರ್. ಯಾಕಂದ್ರೆ ಈಗ ಮನೆ ಇಲ್ದೇನೆ ಯಾವುದು ಎಲ್ಲಿ ಕನ್ಯಾ ಕೊಡೋದು ಕಠಿಣ ಇದೆ. ಸೈಟ್ ಯಾವಾಗ ತೊಗೊಂಡಿದ್ರಿ? ಸೈಟ್ ಸರ್ ಇದು 2016ರಲ್ಲಿ ತೊಗೊಂಡ್ರು. 2016ರಲ್ಲಿ ಕಾಸ್ಟ್ಲಿ ಇರ್ಬೇಕಲ್ಲ ಸರ್ ಅವಾಗ? ಸರ್ ಈಗ 3 ಆಯ್ತು ಸರ್. ಅಲ್ಲಿ ನಾವು ತೊಗೊಂಡಿದ್ದರಿಂದ ಈಗ 3 ಪಟ್ಟ ಆಗಿದೆ ಸರ್ ಈಗ. ಓ, ಇನ್ನೊಂದು 2 ಸೈಟ್ ತೊಗೊಂಡಿದ್ರಿ ಚೆನ್ನಾಗಿತ್ತಂತ ಈಗ ಅನ್ಸುತ್ತೆ ನಿಮಗೆ? ಎಲ್ಲ ಅನ್ಸುತ್ತೆ ಸರ್. ಈಗ ಇನ್ನೊಂದು ಸೈಟ್ ಆ ಕಡೆ ತೊಗೊಂಡಿವಿ ಸರ್. ತೊಗೊಂಡ್ರಿ ಮತ್ತೆ? ಅದು ಎಷ್ಟು ಬಿತ್ತು? ಈಗ ಅದಕ್ಕೆ ಸುಮಾರು ಒಂದು 20,000 ರೂಪಾಯಿ ಬಿತ್ತು. 20 ಲಕ್ಷ ರೂಪಾಯಿ ಬಿತ್ತು ಸರ್. 20 ಲಕ್ಷ? ನಾವು ಇದು ತೊಗೊಂಡಲ್ಲಿ 15 ಲಕ್ಷ ರೂಪಾಯಿ ಇತ್ತು ಸರ್ ಆ ಟೈಮಲ್ಲಿ, 2 ಪಾರ್ಟಿಗೆ. ಈಗ ಒಂದು ಪಾರ್ಟಿ ಬಂತು ಸರ್ ಖರ್ಚು? ಸರ್ ಖರ್ಚಾಗ ಆ ಟೈಮಲ್ಲಿ ಒಂದು 50 ಜನಕ್ಕೆ ಬಂತು ಸರ್. 50 ಜನಕ್ಕೆ? 45-50 ಜನಕ್ಕೆ ಬಂತು ಸರ್. ಎಲ್ಲ ಫರ್ನಿಚರ್ ಎಲ್ಲ ಇಡ್ಲಿ ವಡ. ಪ್ರೇಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಅವರು ಆ್ಯಕ್ಚುಲಿ ಬೇಡ ಅಂದರು ಸರ್, ಜನಕ್ಕೆ ತೋರಿಸುವಂಥದ್ದಲ್ಲ, ನಾವೇನೋ ಮಾಡ್ತಾಯಿದ್ದೀವಿ ಜೀವನ ಅಂತ. ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ಒಬ್ಬರು ಇಡ್ಲಿ ಮಾಡೋರು ಕೂಡ ನಿಯತ್ತಾಗಿ ಮಾಡಿದರೆ, ಅದನ್ನು ಪ್ರೀತಿಯಿಂದ ಮಾಡಿದರೆ, ಕಷ್ಟಪಟ್ಟು ಮಾಡಿದರೆ ಆಗುತ್ತೆ, ಎಲ್ಲವೂ ಆಗುತ್ತೆ. ನೋಡಿ, ಇವ್ರದ್ದು ಒಂದಲ್ಲ, ಈಗ ರಿಯಲ್ ಎಸ್ಟೇಟು ಫೈನಾನ್ಸ್ ನಡೀತಾ ಇದೆ, ಲಾರಿ ತೊಗೊಂಡಿದ್ದಾರೆ, 2 ಸೈಟ್ ಇದೆ, ಮನೆ ಇದೆ, 4 ಜನ ಅಣ್ಣ ತಮ್ಮಗಳು ಇಡ್ಲಿಯಲ್ಲೇ ಬದುಕಿದ್ದಾರೆ. ಹಂಗಂತೇಳ್ಬಿಟ್ಟು ಎಲ್ಲರೂ ಇವತ್ತು ಕೂಡ ಇಡ್ಲಿ ಹೋಟೆಲಲ್ಲೇ ದುಡಿತಾರೆ. ಒಂದು ಚಿಕ್ಕ ಎಷ್ಟು ಸರ್ ಸೈಜ್ ಅದು? ಅದು ಸರ 25/10 ಸರ್. 20/5 10ನಲ್ಲಿ ಎಷ್ಟು ಜನ ಇರ್ತೀರಿ ಕೆಲಸ ಮಾಡೋರೆ? 4-5 ಜನ. 4-5 ಜನ ಗೀಜಿ ಅಂತ ಇರುತ್ತೆ ಹೋಟೆಲ್. ಯಾವಾಗ ಬಂದರೂ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನೋದನ್ನು ಹೆಂಗಿರುತ್ತೆ ಅಂದರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿರುತ್ತೆ. ನಿಮ್ಮ ಚಟ್ನಿ ಏನು ಸರ್ ಅದು ಅದ್ಭುತ? ಬರೀ ಶೇಂಗಾ ಅಲ್ವಾ ಅದು? ಶೇಂಗಾ ಮಿಕ್ಸ್ ಸರ್. ಅಲ್ಲ ನಮ್ಮ ಚಟ್ನಿ ಭಾಳ ಯಾಕೆ ನೋಡ್ರ ಸರ್. ಇಲ್ಲಿ ಅಂತ ಸುತ್ತಮುತ್ತಲ ಇರೋ ಹಳ್ಳಿಯಲ್ಲಿ 10-15 ಕಿಲೋಮೀಟರ್ ಅಲ್ಲ ಸರ್. ಚಟ್ನಿಗೋಸ್ಕರನೇ ಬರ್ತಾರೆ. ಈ ಕಡೆ ಕುಕುಂಬದ ಆತು, ಈ ಕಡೆ ಗಿಣಿಗೇರಿ ಎಲ್ಲ ಈ ಕಡೆ ನಮ್ಮ ಕಡೆ ಬಂದಾಗೆಲ್ಲ ನಾಷ್ಟ ಮಾಡ್ಬೇಕು ಸರ್. ನಮ್ಮ ಕಡೆ ದುಡಿಯೋ ವರ್ಗಕ್ಕೆ ನೀವು ಅನ್ನದಾತರು ಸರ್? ಇಲ್ಲ ಸರಿ ಸರ್, ನಮ್ಮ ಅಲ್ಲಿ ಸುತ್ತಮುತ್ತಲೇ ಎಲ್ಲ ಪಾಪ. ಮತ್ತೆ ಹಳ್ಳಿಯವ್ರು ಬಂದಿರ್ತಾರೆ, ಒಂದು 16 ರೂಪಾಯಿ ಕೊಟ್ಟರೆ ಒಂದು ಟಿಫನ್ ಆಗುತ್ತೆ ಇಡ್ಲಿ ವಡ ಅಲ್ಲ? 8 ರೂಪಾಯಿಗೆ ಒಂದು ಇಡ್ಲಿನ 8 ರೂಪಾಯಿಗೆ ಒಂದು ಇಡ್ಲಿ, 8 ರೂಪಾಯಿಗೆ ಒಂದು ವಡ ಸರ್. 8 ರೂಪಾಯಿಗೆ ಒಂದು ಇಡ್ಲಿ, ಒಂದು ವಡ ತಿಂದು ಹೋಗ್ತಾರೆ. ಹಾಗಾಗಿ ನೀವು ಕೊಪ್ಪಳಕ್ಕೆ ಬಂದಾಗ ಮಿಸ್ ಮಾಡಲೇಬೇಡ್ರಿ ಗೆಳೆಯರೆ, ಅದ್ಭುತವಾಗಿರುತ್ತೆ. ಅಲ್ಲೇನು ಬೇರೆ ಅಂದಾಗ ಒಂದು ಸಲ ಬಂದು ತಿನ್ನಿ. ನಾನು ಈ ಕತೆ ನಿಮಗೆ ಯಾಕೆ ಹೇಳಿದ್ದೀನಿ ಅಂದರೆ, ಯಶಸ್ವಿ ಉದ್ಯಮದ ನಾವು ಏನೇನು ಕಲಿಯೋದಕ್ಕೆ ಇಲ್ಲಿ ಸಿಗುತ್ತೆ ಅಂತ. ನೋಡಿ, ಇವರು ಬಂಡಿಯಲ್ಲಿ ಇದ್ದಾಗೂ ಆ ಅಂಗಡಿ ಸಡನ್ನಾಗಿ ಶುರು ಮಾಡಿಲ್ಲ, ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಮಾಡಿದ್ದಾರೆ. ನಡೆಯುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿದ್ದಾರೆ ಅಲ್ವಾ? ಹಾಗಾಗಿ ಆಮೇಲೆ ಈ ಅಂಗಡಿ ಶುರು ಮಾಡಿದ್ದಾರೆ. ಹಾಗಾಗಿ ಚಿಕ್ಕದ್ರಿಂದ ಶುರು ಆಗಲಿ ಉದ್ಯಮ ಯಾವುದೇ ಆಗಲಿ, ಇಲ್ಲಿ 20,000 ರೂಪಾಯಿ ದುಡಿತಾರೆ ಅನ್ನೋದು ಬಿಡೋಣ,
ಎಷ್ಟು ಜನ ಕೆಲಸ ಕೊಟ್ಟಿರಲ್ಲ ಸರ್? ಇಲ್ಲ ಅದು ನಮ್ಗೆ ಅದು ಪುಣ್ಯ ಅಲ್ವಾ ಸರ್? ಕೆಲಸ ಮಾಡೋ ಪುಣ್ಯ ಸರ್, ನಮ್ದು ಪುಣ್ಯ ಸರ್. ಯಾಕಂದ್ರೆ ಕೆಲಸ ಮಾಡೋರು ಹಂಗ ಇದಾರೆ ಸರ್. ಹಾ, ಯಾಕಂದ್ರೆ ಅವ್ರಿಂದ ನಮ್ಗೆ ನಾವು ಅವ್ರಿಂದ ಒಂದು 10 ರೊಟ್ಟಿ ತಿಂತೀವಿ, ನಮ್ಮಲ್ಲಿಂದ ಅವ್ರ ಒಂದು 20 ರೊಟ್ಟಿ ತಿಂತಾರೆ. ಆ ಒಂದು ಅವ್ರಿಗೆ ಇವತ್ತೇನು ಕೆಲಸ ಮಾಡೋ ಸಮಾನ ಮೇನ್ ರೀ. ಈಗ ನಾವು ಮೊದ್ಲ ಏನ್ ಮಾಡ್ಕೊಂಡ್ ಬಂದಿದ್ದು ಸರ್. ಈಗ ನಮಗೆ ಹೆಂಗಂದ್ರೆ ಕೆಲಸ ಮಾಡೋರು ಒಂದು ಟೈಮ್ ಹಾಫ್ ಅನ್ ಅವರ್ ಬಂದು ಅವರು ಕೆಲಸ ಮಾಡ್ತಾದ್ಮೇಲೆ ನಮ್ಗೆ ಅವ್ರಿಂದ ನಾವು ಒಂದು ರೊಟ್ಟಿ ತಿಂತೀವಿ ಅಂತ ನಮ್ಗೊಂದು ಭರವಸೆ ಇರುತ್ತೆ. ಮತ್ತು ನಮ್ಮಿಂದ ನಾವು ಒಂದು ಅನುಕೂಲ ಇದೆ ಅಲ್ಲ. ಈ ಬಿಸ್ನೆಸ್ ಅಂದಮೇಲೆ ಮತ್ತೆ ಕೆಲಸಗಾರ ಇಲ್ದೇ ನಡೆಯಂಗಿಲ್ಲ. ನಮ್ಮಿಂದ ಅವ್ರಿಗೂ ಅನುಕೂಲ ಇದೆ, ಅವ್ರಿಂದ ನಮಗೂ ಅನುಕೂಲ ಇದೆ. ಇದೊಂದು ಒಳ್ಳೆಯ ಇದು ವಿಚಾರ ಸರ್. ಯಾಕಂದ್ರೆ ಆಮೇಲೆ ಇನ್ನೊಂದು ಸರ್, ಈಗ ಅದನ್ನ ಕೇಳಬೇಕಾಗಿತ್ತು ನಾನು. ನೀವು ತಿಂಗಳಿಗೆ 1,000 ತಗೊಂಡವರು, ನೀವು ನಿಮ್ಮ ಕೆಲಸಗಾರರಿಗೆ ಮೊದಲನೇ ಸಂಬಳ ಕೊಡುವಾಗ ಏನು ಅನ್ನಿಸ್ತು ನಿಮಗೆ? ಇಲ್ಲ ಸರಿ ಸರ್, ಇದೊಂದು ಭಾಳ ಅದ್ಭುತ ಅರ್ಥ. ಯಾಕಂದ್ರೆ ಮನುಷ್ಯ ಇದೇ ರೀತಿ ಇರ್ತಾನ ಅನ್ನೋದು ಯಾವುದೊಂದು ಇದಿರ ಸರ್. ಯಾಕಂದ್ರೆ ಹೀಗೆ ಇರ್ತಾನ ಅನ್ನೋದು ಒಂದು ಉದಾಹರಣೆ ಇಲ್ಲ ಸರ್. ಹಿಂಗೆ ಒಂದು ಕಡೆ ಕೆಲಸ ಮಾಡ್ತೀವಿ, 4 ಮಂದಿ ಕೆಲಸಕ್ಕೆ ತೊಗೊಂತೀವಿ, ನಾವು ಅವ್ರಿಗೆ ಪಗಾರ ಕೊಡ್ತೀವಿ ಅನ್ನೋದು ಒಂದು ಜೀವನದ ಒಂದು ಇದು ಸರ್. ಅದು ಅಲ್ಲ, ನಾವು ಅನುಭವ ಸರ್, ದೊಡ್ಡ ಅನುಭವ ಸರ್. ಯಾಕಂದ್ರೆ ನಾವು ಹಿಂಗತ್ತೆ ಈ ಥರ ನಡಿತೀವಿ, ಈ ಥರ ಆಗ್ತೀವಿ ಅನ್ನೋದೊಂದು ವಿಚಾರ ಇರಲ್ಲ ಸರ್. ಬಟ್ ಜನಗಳು ಏನೋ ಒಂದು ಮೊದಲಿಂದ ಶ್ರಮ ಪಡ್ಕೊಂತ ಬಂದಿರ್ತಲ್ಲ, ಅದೇ ನಮಗೊಂದು ತಂದೆ ತಾಯಿ ಆಶೀರ್ವಾದ ಅದೊಂದು ಫಲ ಸರ್. ನಮಗೆ ಯಾವಾಗ ಮಾಡ್ಕೊಂಡು ಬಂದಿದ್ರೆ ಅವ್ರು ಮಾಡ್ಕೊಂಡು ಬಂದಾಗ ನಾವು ಮಾಡ್ಕೊಂಡು ಬಂದಿವಲ್ರಿ, ಅಲ್ಲಿಂದ ನಮಗೂ ಒಂದು ಶ್ರಮ ಈ ಥರ ನಾವು ಒಂದು ಹಾಕಿ ಕೆಲವು ವಿಚಾರ ನೋಡಿ ಸರ್. ಬೇರೆ ಕಡೆ ಮೊದಲಿಂದ ಮಂದಿ ಹೆಂಗಿದ್ರೆ ಹೆಂಗಿಲ್ಲ, ಈಗ ನಾವು ಹೆಂಗೆ ಬಂದ್ವಿ, ಈ ಒಂದು ಯಾವ ಸ್ಥಾನ ನಮಗೂ ಒಂದು ಸ್ಥಾನಮಾನ ಒಂದು ಚೆನ್ನಾಗಿದೆ ಸರ್. ಅದಕ್ಕೆ ಸರ್ ನಾವು ಅನುಭವ ಇದೆ ಸರ್ ನಮಗೆ. ಯಾಕಂದರೆ ಒಂದು ಕಡೆ ಕೆಲಸ ಮಾಡಿ ಹೋಗಿ ನಾವೆಲ್ಲ ಮಾಡಿದಲ್ಲ, ಈಗ ನಮಗೂ ಅಂತಾರೆ ಅವರು, ಇಲ್ಲಪ್ಪ ಹಿಂಗೆ ಥರ ಕಷ್ಟಪಟ್ಟು ಮಾಡಿದ್ದಾರೆ, ಈ ಸರ್ ಈ ಥರ ನೋಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕೆಲವು ಮಂದಿಗೆ ಹೀಗಿರುತ್ತೆ ಸರ್. ಸಣ್ಣ ಬಿಸ್ನೆಸ್ ಅಂದ್ರೆ ಒಂದು ನೆಲೆ ಇರುತ್ತೆ, ಎಲ್ಲ ಬಳಗ ಇರುತ್ತೆ, ಮನೆ ಕಣ್ಣು ಮುಂದೆನೇ ಇರುತ್ತೆ. ತಂದೆ ತಾಯಿ ಅಂತಮ್ಮರು ಅನ್ನೋದೊಂದು ಕಣ್ಣು ಮುಂದೆನೇ ಬಳಗ ಇರುತ್ತೆಲ್ಲ, ಎಲ್ಲ ಚಿಂತಿರ್ಬೋದು. ಯಾವ ಟೈಮ್ ಮನುಷ್ಯ ಏನೋ ಒಂದು ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಯಾವುದೋ ರೀತಿ. ಜಾತ್ರೆ ಟೈಮ್ ಜೋರು ಇರುತ್ತೆ ನಿಮ್ಮ ಬಿಸ್ನೆಸ್? ಇದು ಸರ್ ಜಾತ್ರೆ ಟೈಮ್ ಸರ್ ಮಾರ್ನಿಂಗ್ ಸ್ವಲ್ಪ ಚಲೋ ಚೆನ್ನಾಗಿದೆ ಸರ್, ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನಮಗೆ ಸದ್ಯ ಡೈಲಿ ಇರೋದು ಈವ್ನಿಂಗ್ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ ಸರ್. ಈವ್ನಿಂಗ್ ಚಲೋ ವ್ಯಾಪಾರ ಇರುತ್ತೆ, ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಮೀಡಿಯಮ್ ಇರುತ್ತೆ. ಬಟ್ ಈ ಜಾತ್ರೆ ಸ್ವಲ್ಪ ಅಲ್ಲಿ ಅನ್ನ ಪ್ರಸಾದ ಇರುತ್ತಲ್ರಿ, ಸ್ವಲ್ಪ ಜನಗಳಿಗೆ ಅಲ್ಲಲ್ಲೇ ಮತ್ತು ಆ ಕಡೆ ಅಂಗಡಿಯಲ್ಲೆಲ್ಲ ಜಾತ್ರೆಯಲ್ಲಿ ಒಂದು 15 ಜನ ಸರ್, ಒಂದು 15 ಜನ ಸ್ವಲ್ಪ ಫ್ರೀ ಇರುತ್ತೆ. ಆದರೂ ಮತ್ತೆ ಯಾಕಂದ್ರೆ ಕೆಲವು ಮಂದಿ ಅಲ್ಲಿ ಸಿಗಲಿಲ್ಲ ಅಂದ್ರೂ ಮತ್ತೆ ಇಲ್ಲಿ ನಮ್ಮ ಕಡೆ ಬಂದು ಹೋಯ್ತಾರೆ ಇಡ್ಲಿ ವಡ. ಏನು ಹೇಳ್ತೀರಿ ಜಾತ್ರೆ ಬಗ್ಗೆ, ಸ್ವಾಮಿಗಳ ಬಗ್ಗೆ, ಮಠದ ಬಗ್ಗೆ? ಅಜ್ಜಾರ ಬಗ್ಗೆ ಏನೋ ಹೇಳಕ್ಕೆ ಮಾಡಿಲ್ಲ ಸರ್. ಯಾಕಂದ್ರೆ ಈಗ ಸದ್ಯ ನಮ್ಮ ಕೊಪ್ಪಳದಲ್ಲಿ ನಡೆದಾಡೋ ದೇವ್ರು ಇದ್ದಂಗೆ ಅವರು, ಅವರಿಂದ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ ನಮ್ಮ ಕೊಪ್ಪಳದಲ್ಲಿ. ಜಾತ್ರೆ ಸುಮಾರು ಈ ಥರ ಡೆವಲಪ್ಮೆಂಟ್ ಭಾಳ ಮಾಡಿದ್ದಾರೆ ಸರ್. ಮೊದಲಾಗ ನಾವು ನೋಡ್ತಾ ಇದ್ವಿ ಜಾತ್ರೆ ಸಣ್ಣವರಿದ್ದಾಗಲಿ ಇಲ್ಲೇ ನಾವು 20-30 ವರ್ಷದಿಂದ ನೋಡ್ತಾ ಇದ್ವಿ. ಎಲ್ಲ ಈ ಡೆವಲಪ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ನಮಗೊಂದು ಬೇರೆ ಸುಮಾರು ಊರುಗಳಲ್ಲಿ ಇವೆಲ್ಲ ಮಾದರಿ ಸರ್. ಇಲ್ಲಿ ನಮ್ಮ ಅಜ್ಜಾರು ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ ಜಾತ್ರೆ ಗೀತ್ರೆಲ್ಲ. ನಮಸ್ತೆ. 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 ತಮ್ಮ ಹೆಸರು? ವಿದ್ಯಾ. ವಿದ್ಯಾ ಮೆಹರ್ವಾಡೆ. ವಿದ್ಯಾ ಮೆಹರ್ವಾಡೆ. ಎಲ್ಲಿ ಮೂಲ ನಿಮ್ದು? ಸೋಲಾಪುರ, ಮಹಾರಾಷ್ಟ್ರ ರೀ. ಏನ್ ಸ್ಟಡಿ ಮಾಡಿದ್ರಿ ಮೇಡಮ್? ನನ್ ಗ್ರಾಜುಯೇಷನ್ ಆಗೈತ್ರಿ. ಗ್ರಾಜುಯೇಷನ್ ಆಗಿದೆಯಾ? ಓ, ಹೇಗೆ ಹೇಳಿ, ಗ್ರಾಜುಯೇಷನ್ ಇಂದ ಹೋಟೆಲ್ಗೆ ಹೇಗೆ ಸಾಧ್ಯ ಇದೆ? ಹೌದ್ರಿ, ನಮ್ಮ ಮಮ್ಮಿ ಪಪ್ಪಾ ಅವರು ಸರ್ಚ್ ಮಾಡಿದ್ರಿ, ಅರೇಂಜ್ ಮ್ಯಾರೇಜ್ ನಮ್ದು. ಸೊ ನಾನು 4-5 ವರ್ಷ ಜಾಬ್ನು ಮಾಡೀನ್ರಿ ಮಹಾರಾಷ್ಟ್ರ ಒಳಗೆ. ಸೊ ಅವ್ರಿಗೆ ಮೇನ್ ಅಂದ್ರೆ ಹುಡುಗ ಚಲೋ ಇರ್ಬೇಕು, ಅವ್ರಿಗೆ ಬಿಸ್ನೆಸ್ ಮ್ಯಾನ್ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸಮಾಜ ಒಳಗ ಬಿಸ್ನೆಸ್ ಇರತ್ರಿ. ಸೊ ಅವ್ರಿಗೆ ಬಿಸ್ನೆಸ್ ಇರ್ಬೇಕು, ಸ್ವಂತ ಮನಿ ಇರ್ಬೇಕು, ಅಷ್ಟ ಆಸೆ ಐತ್ರಿ. ಸೊ ಹೆಂಗ್ ಬೇಕ್ ಹಂಗ ಹುಡುಗ ಸಿಕ್ತ್ರಿ ಅವ್ರಿಗೆ. ನಂದ್ ಎಕ್ಸ್ಪೆಕ್ಟೇಷನ್ ಏನು ಇದ್ದಿದ್ದಿಲ್ಲ. ಸೊ ಆಲ್ಮೋಸ್ಟ್ 12 years ಬ್ಯಾಕ್ ಇದು. ಅವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದಿಲ್ಲ. ಸೊ ನಾನು ಹೇಳ್ಬಿಟ್ಟಿದ್ರಿ ಅವಾಗ. ಅಲ್ಲ, ಇವಾಗ ಗ್ರಾಜುಯೇಷನ್ ಆಗಿರೋ ಹುಡುಗಿ, ಅವರು ಸಾಹೇಬ್ರು ಏನು ಓದಿದ್ರು? SLC ಮುಗಿದಿತ್ತು. ಈಗ ಕಾಮನ್ ಆಗಿ ತಿಂಕ್ ಬರುತ್ತಲ್ಲ, ಇಷ್ಟು ಗ್ರಾಜುಯೇಷನ್ ಮುಗಿಸಿದೀನಿ, ಆಮೇಲೆ ನಿಮ್ ಗೆಳೆಯರಿಗೆ ಹೇಳೋರು ಇರ್ತಾರೆ, ಇನ್ನು ಫ್ರೆಂಡ್ಸ್ ಹೇಳೋರು ಇರ್ತಾರೆ, ಅದು ಹೆಂಗೆ ಅಂತ ಯೋಚನೆ ಬರ್ಲಿಲ್ಲ? ಏನು ಬರ್ಲಿಲ್ರಿ ಆ ಸಮಯಕ್ಕೆ, ಏನು ಯೋಚನೆ ಅಷ್ಟು ಡೀಪ್ಲಿ ವಿಚಾರ ಮಾಡಿರ್ಲಿಲ್ರಿ ನಾನು. ಸೊ ಹೆಂಗ್ ನಮ್ಮ ಮಮ್ಮಿ ಪಪ್ಪ ಹೇಳಿದ್ರಿ, ಅಮ್ಮ ಅಪ್ಪಾಜಿ, ಆ ಥರ ನಾವು ಹೋಗ್ಬಿಟ್ಟಿದ್ರಿ. ಸೊ ಎಲ್ಲ ಚಲೋನೇ ಇದೆ ಇವತ್ತು.
ಏನ್ ಪ್ರಾಬ್ಲಮ್ ಇಲ್ಲ. ನಿಮಗೆ ಜವಾಬ್ದಾರಿಗಳು ಏನಿರುತ್ತೆ? ಅವ್ರ ಹೋಟೆಲ್ ಅಂತೂ ನಡೆಸ್ತಾರೆ, ಹೋಗ್ತಾರೆ. ಸ್ಟಾರ್ಟಿಂಗ್ಗೆ ಮದ್ವೆ ಆದ್ಮೇಲೆ ನಮ್ಮ ಮನೆ ಒಳಗ ಎಲ್ಲ ಅದು ಕ್ಲೀನಿಂಗ್ ಮಾಡೋದು, ಕರ್ಬೇ, ಕೊತ್ತಂಬರಿ, ಮೆಣಸಿನ್ಕಾಯಿ ಇದ್ದಿದ್ರಿ ಅವಾಗೆ. ಸೊ ನಮ್ದು ಹೋಟೆಲ್ ಕೆಲಸ ಅಂದ್ರೆ ಇದು ಇರತ್ರಿ. ಸೊ ನಾವು ಮನೆ ಒಳಗ ಕ್ಲೀನ್ ಮಾಡಿಕೊಟ್ಟಿದ್ರಿ ಒಂದು ಆಲ್ಮೋಸ್ಟ್ 3 to 4 years ನಾವು ಹೆಲ್ಪ್ ಮಾಡಿದ್ರಿ. ನನಕ್ಕಿಂತ ಜಾಸ್ತಿ ಅವ್ರ ಅಮ್ಮ ಅವರು ಭಾಳ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ. ಹೋಟೆಲ್ಗೆ ಹೋಗಿ ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ಇಲ್ಲಿ ತನ ಬಂದಿದ್ವಿ. ಆಫ್ಟರ್ 4 years ಮಗಳಾದ್ಮೇಲೆ ನಮ್ಗೆ ಬಿಡಿಸಿ ಕೆಲಸ ಅವ್ರಿಗೆ ಅವು ಇಟ್ಟಿದ್ವಿ. ನಂದು ಕನ್ನಡ ಸ್ವಲ್ಪ ಇದು ಐತ್ರಿ, ಸೊ ಕ್ಷಮೆ ಕೇಳ್ತೀನಿ ನಾನು. ಬಿಕಾಸ್ ನಾನು ಬೇಸಿಕಲಿ ಫ್ರಮ್ ಮಹಾರಾಷ್ಟ್ರ. ಸೊ ನನ್ ಕನ್ನಡ ಸ್ವಲ್ಪ ಜಾಸ್ತಿ ಕಮ್ಮಿ ಆಗತ್ರಿ. ಚಂದ ಇದೆ. ಕತೆ ಮುಖ್ಯವಾಗಿ ಅಲ್ವಾ? ಅದು ಬಹಳ ಮುಖ್ಯ, ಅದೇನು ಚಿಂತೆ ಇಲ್ಲ. ಆಮೇಲೆ ಇನ್ನೊಂದು ಹೇಳಿ, ಎಲ್ಲರೂ ಕೂಡಿದಿರಿ ಅಲ್ವಾ? 4 ಜನ ಅಣ್ಣ ತಮ್ಮಗಳು ಇವತ್ತು ಅದೇ ಹೋಟೆಲ್ನಿಂದ ದೊಡ್ಡವರಾಗಿದ್ದಾರೆ, ಏನೇನೋ ಮಾಡ್ಕೊಂಡಿದ್ದಾರೆ. ಆ ಕೂಡು ಕುಟುಂಬ ಅದು ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ? ಭಾಳ ಖುಷಿ ಕೊಡ್ತಿದ್ರಿ. ನಾನು ಆಕ್ಚುಲಿ ಎಲ್ಲಾರ್ಗೆ ಹೇಳಿ ಹೋಗ್ತೀನಿ, ಜಾಯಿಂಟ್ ಫ್ಯಾಮಿಲಿ ಇರ್ಬೇಕಂದ್ರೆ ಭಾಳ ಚಲೋ ರೀ. ಸೆಪ್ರೇಟ್ಗಿಂತ ಜಾಯಿಂಟ್ ಫ್ಯಾಮಿಲಿ ಒಳಗೆ ಎಂಜಾಯ್ಮೆಂಟ್ ಇರತ್ರಿ, ಎಲ್ಲ ಇರತ್ರಿ, ಸುಖನೂ ಇರತ್ರಿ, ದುಃಖನೂ ಇರತ್ರಿ. ಸೊ ಅದು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಯಾರು ಮುಂದೆ ಹೋಗ್ತಾರ್ರಿ, ಅದು ಅದೇ ಖುಷಿ ಕೊಡ್ತಾರ ನೋಡ್ರಿ. ಅಲ್ಲ, ತುಂಬಾ ಜನ ಮಿಸ್ ಮಾಡ್ಕೋತಾ ಇದಾರೆ ಇದನ್ನ, ಊರ್ ಬಿಟ್ಟು ಹೋಗಿ. ಹೌದ್ರಿ. ಓಕೆ. 4 ಜನ ರೀ ಇವರು, ಅಣ್ಣ ತಮ್ಮ ಅವರು. ನಾವು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ನಿಮ್ಮ ಹಿರಿಯ ಸೊಸೆ, ಸ್ವಲ್ಪ ಜವಾಬ್ದಾರಿ ಇರತ್ರಿ, ಜವಾಬ್ದಾರಿ. ಬಟ್ ನಾವು ಎಲ್ಲಾರು ಫ್ರೆಂಡ್ಸ್ ಆ ತರ ಇರ್ತೀವ್ರಿ. ಈವನ್ ನಮ್ಮ ಅತ್ತೆಯವರು ಅವರು ಏನ್ ಇದು ಪ್ರಾಬ್ಲಮ್ ಇಲ್ಲ, ಅವರು ನಮ್ ಜೊತೆ ಹೆಂಗಿರ್ತಾವ ಹಂಗೆ ಇನ್ವಾಲ್ವ್ ಆಗ್ಬಿಡ್ತಾರ್ರಿ. ಸೊ ಏನ್ ಪ್ರಾಬ್ಲಮ್ ಇಲ್ರಿ, ಎಲ್ಲಾರು ನಾವು ಖುಷಿ ಇರ್ತೀವ್ರಿ. ಅಮ್ಮ ನಮಸ್ತೆ. ನಮಸ್ತೆ. ನಾನು ನಿಮ್ಮ ಮಗನ ಹತ್ರ ಕತೆ ಕೇಳ್ತಿದ್ದೆ. ನೀವು ಆ ಬಂಡಿಯಲ್ಲಿ ಚಿಕ್ಕದೊಂದು ಇದರಲ್ಲಿ ಶುರು ಮಾಡಿ ಬೆಳಿಗ್ಗೆ ಬಂದು ಇಬ್ರು ಗಂಡ ಹೆಂಡತಿ ನೀವು ಮಾಡ್ತಿದ್ರಂತೆ, ಆ ಕತೆ ಹೇಳಿ ನೋಡಿ. ಅದು ಇಲ್ಲ ರೀ, ನಾವು ಸಣ್ಣ ಇದ್ರಿ ಇಡ್ಲಿ ಅದು ವ್ಯಾಪಾರ ಮಾಡಿದ್ವಿ, ಇಬ್ಬರು ಕೂಡಿ ಗಂಡ ಹೆಂಡತಿ. ಆಮೇಲೆ ಅವು ಮಕ್ಕಳು ಎಲ್ಲ ನಮಗೂ ಸಹಾಯ ಮಾಡಿದರು, ಶಾಲೆ ಓದ್ಕೊಂತ ಎಲ್ಲ ಇದನ್ನು ಮಾಡಿದ್ರಿ, ಹೆಲ್ಪ್ ಮಾಡಿದ್ರು. ಹಿಂಗಾಗಿ ನಾವು ಇವಾಗ ಹುಡುಗರೆಲ್ಲ ದೊಡ್ಡದು ಮಾಡ್ಕೊಂಡು ಹೋದ್ರು ನೋಡ್ರಿ. ನಮ್ಮ ಮನೆಯವ್ರ ಆಶೀರ್ವಾದದಿಂದ ಎಷ್ಟು ಸರಳವಾಗಿ ಬಿಟ್ರೆ, ಅಷ್ಟು ಸರಳ ಇತ್ತ ಅವತ್ತದ? ಇಲ್ಲ ರೀ, ನಮ್ಗೆ ಆದ್ರೂ ದುಃಖ ಆಯ್ತು, ನಮಗೆ ಅಷ್ಟು ಮಾತಾಡ್ಲಿಕ್ಕೆ ಇದು ಅನ್ಸಂಗಿಲ್ಲಲ್ಲ ರೀ. ಹಿಂಗಾಗಿ ನಮ್ದು ಅಲ್ಲಮ್ಮ, ಅವಾಗ ಮಗ 1,000 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಿದ್ರು ಪೆಟ್ರೋಲ್ ಬಂಕಲ್ಲಿ, ನೀವು ಈ ಕಡೆ ದುಡಿತಾ ಇದ್ರಿ. ಹೌದ್ರಿ, ಅವ್ನು ಪೆಟ್ರೋಲ್ ಪಂಪಿಗೆ ಹೋದ. ಮತ್ತು ಆಮೇಲೆ ಅದು ಸಾಲಿಲ್ಲ, ಕಮ್ಮಿ ಆಯಿತು ಅಂತಂದು ಮಾತಾಡೀವಿ. ಇದು ಕರೆಂಟಿನ ಕೆಲಸದಲ್ಲಿ ಹೋದ. ಆ ಕೆಲಸದಲ್ಲಿನೂ ಸ್ವಲ್ಪ ಮತ್ತೆ ಅದು ಒಂದು 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಅದಕ್ಕೆ ಇನ್ನೊಂದು ಕೆಲಸಕ್ಕೆ ರೀ ಜಾನ ಅದ. ಆದರೆ ಆ ಕೆಲಸ ಭಾಳ ನಮ್ಗೆ ಹೆದರಿಕೆ ಇತ್ತು ರೀ. ಆ ಟೈಮ್ನಲ್ಲಿ ಅದು ಬೇಡಪ್ಪ, ನಮಗೆ ಎಷ್ಟು ಕೊಟ್ಟರೆ ಅಷ್ಟೇನಲ್ಲಿ ಮಾಡ್ಕೊಂಡು ಹೋಗ್ರಿ ನೀನು ಅಂದೆ. ಹ್ಞೂ ನಮ್ಮ ಅಂತಂದು ಮತ್ತೆ ಅದು ಬಿಟ್ಟು ಮತ್ತೆ ಇನ್ನೊಂದು ಕೆಲಸ ಮಾಡಿ ಮತ್ತೆ ಹುಡುಗರಿಗೆ ಇದು ಮಾಡ್ಕೊಂಡು ಹೆಲ್ಪ್ ಮಾಡ್ಕೊತ ಇದು ಮಾಡ್ಕೊಂಡು. ನಿಮಗೆ ಯಾಕೆ ಆ ಬಂಡಿ ಶುರು ಮಾಡಬೇಕು? 4 ಜನ ಮಕ್ಕಳು ಅವಾಗ ಸಣ್ಣವ್ರು ಇದ್ರೇನೋ ಅನ್ಸುತ್ತೆ. ಸಣ್ಣವ್ರು ಇದ್ರೆ ನಮಗೇನು ಹೆಲ್ಪ್ ಏನು ಇದ್ದಿದ್ದಿಲ್ಲ ರೀ. ನಾವು ಭಾಳ ಪರಿಸ್ಥಿತಿಯಲ್ಲಿ ಬಂದಿದ್ವಿ, ಬಡವ್ರ ಪರಿಸ್ಥಿತಿಯಲ್ಲಿ ಬಂದಿದ್ವಿ. ನಾವು ಮದುವೆ ಆಯಿತು, ಕೊಟ್ಟ ಮನೆಯಲ್ಲಿ ಹೋದ್ವಿ ರೀ. ಅಲ್ಲಿನೂ ಏನು ಪರಿಸ್ಥಿತಿ ನಮ್ಗೆ ಹೊಂದಲಿಲ್ಲ ಕೆಲಸದಲ್ಲಿ. ಮತ್ತು ನಾವು ಬಸಪಟ್ನ ಅಂತ ಹೋದ್ವಿ, ಅಲ್ಲಿನೂ ಭಾಳ ಚಿಕ್ಕ ಪಾಪುಗಳಿದ್ವು ರೀ. ಅಲ್ಲಿನೂ ಹೋಟೆಲ್ ಮಾಡ್ಕೊಂಡಿವಿ ರೀ. ಅಲ್ಲಿ ಅದನ್ನು ಏನು ವ್ಯಾಪಾರ ಏನೂ ಆಗಲಿಲ್ಲ. ಹಿಂಗಾಗಿ ಬಿಟ್ಟು ಕೊಪ್ಪಳಕ್ಕೆ ಬಂದ್ವಿ. ಮತ್ತು ನಮ್ಮ ಅಪ್ಪರವರು ಸ್ವಲ್ಪ ಸೋಡಾದ ಅಂಗಡಿ ಇಟ್ಕೊಟ್ವಿ. ಅವಾಗೂ ಸೋಡಾ ವ್ಯಾಪಾರ ಮಾಡಿಕೊಟ್ರು ನಮ್ಮ ಹುಡುಗರೆಲ್ಲ. ಶಾಲೆಗೆ ಹೋಗೋದು ಗ್ಯಾಪ್ ಇದ್ದಾಗ ಊಟಕ್ಕೆ ಬರ ಮೇಲೆ ಸೋಡಾ ಮಾಡ್ಕೊಂಬರೋದು ಮಾರ್ಕೆಟ್ನಲ್ಲಿ, ಅದು ಮಾಡ್ಕೊತ ಹೋದ್ರೆ ಫಸ್ಟ್ ಸಲ. ಆಮೇಲೆ ಖಾನಾವಳಿ ಮಾಡಿದ್ರಿ, ಮಾಡಿದ್ರಿ. ಮತ್ತೆ ಖಾನಾವಳಿ ಮಾಡಿದ್ರಿ. ಮತ್ತೆ ಇದು ಹೋಟೆಲ್ ಇಟ್ಕೊಂಡಿದ್ಮೇಲೆ ಮಜ್ಜೆ ಮಿರ್ಚಿ ಮಾಡ್ಕೊಂಡಿರಿ ಫಸ್ಟ್, ಆಮೇಲೆ ಖಾನಾವಳಿ ಮಾಡ್ಕೊಂಡ್ವಿ. ಖಾನಾವಳಿ ಆದ್ಮೇಲೆ ಮತ್ತೆ ಅವಾಗ ಇಡ್ಲಿ ವ್ಯಾಪಾರ ಮಾಡ್ಕೊಂಡ್ರಿ ಹುಡುಗರು ದೊಡ್ಡ ಆದ್ಮೇಲೆ. ಈ ಟೈಪ್ ಅದ ನೋಡಿ ನಮ್ದು. ಒಟ್ಟಿನಲ್ಲಿ ಅಡಿಗೆ ಎಲ್ಲಿ ಬಿಟ್ಟಿಲ್ಲ ನೀವು? ಅದು ಅಲ್ಲ ಅಂದ್ರೆ ಇದು, ಇದಲ್ಲ ಅಂದ್ರೆ ಅದು. ಸಣ್ಣ ನಮ್ಮ ಮನೆಯವ್ರು ಹೋಟ್ಲಿಗೆ ಕೆಲ್ಸಕ್ಕೆ ಹೋದ್ರಿ. ಹ್ಞೂ ರೀ, ಹೋಟ್ಲಿಗೆ ಕೆಲ್ಸಕ್ಕೆ ಹೋದ್ರಿ. ಸಣ್ಣ ಪಾಪುಗಳಿದ್ದಾಗ ಎಲ್ಲ ಹುಡುಗರು ಅವರು ಹೋಟ್ಲಿಗೆ ಹೋಗಿ ಅವರು ಎಲ್ಲ ಅಡುಗೆ ಮಾಡ್ಕೊಟ್ಟು ಬರ್ತಿದ್ರಿ. ಮನೇಲಿ ನಾ ಚಪಾತಿ ಮಾಡ್ಕೊಟ್ಟಿದ್ರಿ. ಎಷ್ಟು ಬರೋದು ಅವಾಗ? ಈಗ 4 ಮಕ್ಕಳು ಚಿಕ್ಕ ಹೆಂಗ್ ಜೀವನ ಮಾಡ್ತಿದ್ರಿ ಅಂತೀಯಲ್ರಿ. ಆ ಮನೆ ಬಾಡಿಗೆ ಭಾಳ ಚೆನ್ನಾಗಿತ್ತು, ಸಣ್ಣದಿತ್ತು ನಮ್ದು ಮನೆ. ಭಾಳ ಇದು ಅಡುಗೆ ಬೇರೆ ಇದೆಲ್ಲ ಅಷ್ಟು ಸಣ್ಣದಿತ್ತು. ಪಾಪ ಅವ್ರಿಗೆ ಬಾಡಿಗೆ ಕೊಟ್ಟಕ್ಕೆ ಬರೀ 60 ರೂಪಾಯಿ ಇದ್ಲು ರೀ. 60 ರೂಪಾಯಿ ಬಾಡಿಗೆ ಕೊಟ್ಟಿದ್ದು. ಆಕಿ ಕೊಟ್ಟರೆ ಸುತ್ತ 10 ರೂಪಾಯಿ ಬಂದಿಸ್ಕೊಂಡು ಹೋಗಿದ್ಲು. ಆಕಿ ಕೊಟ್ರೆ ಮಾರು ಭಾಳ ಹೆಲ್ಪ್ ಮಾಡ್ಯಾರ ಅವರು. ಪಾಪ ಬಾಡಿಗೆ ಕೊಟ್ಟರು, ಒಂದಕ್ಕೊಂದು ಹಾಲು ಕೊಟ್ಟರು, ಬಾಡಿಗೆ ಕೊಟ್ಟರು. ಆ ಮನೆಯಲ್ಲಿ ತೋಟದ ಬೇಲಿ ಭಾಳ ಹೆಲ್ಪ್ ಇತ್ತು ರೀ, ಚೆನ್ನಾಗಿತ್ತು. ನಮ್ಮ ಪರಿಸ್ಥಿತಿ ಭಾಳ ಇದನ್ನು. ಯಜಮಾನ್ರಿಗೆ ಏನಾಯ್ತು? ಸ್ವಲ್ಪ ಆರಾಮಿದ್ದಿದ್ದಿಲ್ಲ ರೀ ಅವರು. ಎಷ್ಟು ವರ್ಷ? ಇವಾಗ 10 ವರ್ಷ ಆಯ್ತು ರೀ. 9 ವರ್ಷ.
ಓಕೆ. ಬಟ್ ಈ ವ್ಯಾಪಾರ ಎಲ್ಲ ಖುಷಿ ನೋಡಿದ್ರು ಅವರು? ಇವಾಗ ಇಲ್ಲ ರೀ, ನೋಡಿಲ್ಲ. ಇದೇ ಪ್ರಾಬ್ಲಮ್, ಇದೇ ಬರಾಕ ಸ್ಟಾರ್ಟಿಂಗ್ ಆಗಕ್ಕೆ ಅವರು ಇಬ್ಬರು ಹುಡುಗರು ಮದುವೆ ಆಗಿತ್ತು ರೀ. ಇಬ್ಬರು ಹುಡುಗರು ಇಲ್ಲ, ಮದುವೆ ಆಗಿದ್ದಿಲ್ಲ. ಸಣ್ಣ ಈಗಿದ್ರೆ ಚೆನ್ನಾಗಿತ್ತು. ಈ ಖುಷಿ ನೋಡಿರೋರು. ಕಾಲ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಕಷ್ಟದಲ್ಲಿದ್ದಾರೆ ನೋಡ್ರಿ ಅವರು, ಸುಖದಲ್ಲೇ ಇಲ್ಲ. ಭಾಳ ಕಷ್ಟದಲ್ಲಿ ಹೋದ್ರಿ ಅವರು. ಮನೆ ಪರಿಸ್ಥಿತಿಯಲ್ಲಿನೂ ಕಷ್ಟದಲ್ಲಿ ಇತ್ತು. ಇವಾಗ ಅದನ್ನು ನಮ್ಮ ಮದುವೆ ಆದನು ಹಂಗೆ ಇತ್ತು ಕಷ್ಟ. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಚೆನ್ನಾಗಿ ಆಯ್ತಪ್ಪ ಅನ್ನೋತ್ತಿಗೆ ಅವ್ರು ನೋಡಲಿಲ್ಲ ಅಷ್ಟೇ. ಏನು ನೀವಿದ್ದೀರಲ್ಲ ಅದು ಆದ್ರೂ ಖುಷಿ ಮಕ್ಕಳಿಗೆ. ಅವಾಗ 10 ರೂಪಾಯಿ 3 ಇಡ್ಲಿ ಕೊಟ್ಟಿದ್ದೀರಿ. ಹತ್ತು ಬಲಿ ಇಡ್ಲಿ ಕೊಟ್ಟಿದ್ದೆ. ಇವತ್ತು ಎಷ್ಟು ಖುಷಿ ಇದೆ ನಿಮಗೆ? ಭಾಳ ಖುಷಿ ಇದೇವ್ರಿ ಇವಾಗ. ಏನಿಲ್ಲ, ಹುಡುಗರು ಸಸ್ತಿಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಖುಷಿಲಿದ್ದ ಅದೇ ರೀ. ಭಾಳ ಖುಷಿ ಅದ ಬಿಡ್ರಿ ಇವಾಗೇನಿಲ್ಲ. ಅದೇ ಖುಷಿ ಅವ್ರು ನೋಡಿಲ್ಲ ಅನ್ನೋದಷ್ಟೇ. ಇವತ್ತು ಬಿಡ್ರಿ, ದುಡ್ಡು ಇವತ್ತಿಗೆ ವ್ಯಾಪಾರ ಯಾರಾದರೂ ಹೇಳ್ತಾರೆ. ನಿಮ್ದು ಅವಾಗ ಪಟ್ಟ ಶ್ರಮ. ಬನ್ನಿ ಹಂಗೆ ಜೊತೆಗೆ. ಅಯ್ಯೋ ಪಾಪ ಅವ್ರನ್ನ ಅಳಿಸ್ಬಿಟ್ಟೆ ಅನ್ಸುತ್ತೆ ನಾನು. ಇಲ್ಲ ರೀ, ಇಲ್ಲ. ಸಸಿ ಸಸಿ ಬಗ್ಗೆ ಏನು ಹೇಳ್ತೀರಿ? ಅಯ್ಯೋ ಸಸಿಯರು ಏನಿಲ್ಲ ರೀ, ಭಾಳ ಚೆನ್ನಾಗ್ಯದ ರೀ ಸಸಿಯರು. ಎಲ್ಲ ಸಸ್ತಿಯರು ಚೆನ್ನಾಗಿದ್ದಾರೆ. ಮಕ್ಕಳು ನೋಡ್ಕೊಂಡು ಹೆಣ್ಮಕ್ಳು ಇನ್ನೂ ಇಲ್ಲ, ಅವರೇ ಹೆಣ್ಮಕ್ಳು ಅಂತ ನಾವು ಚೆನ್ನಾಗಿ ಬರ್ರಿಪ್ಪ. ಥ್ಯಾಂಕ್ ಯು ಸರ್, ಅದ್ಭುತವಾಗಿತ್ತು ನಿಮ್ಮ ಕತೆ ಗೆಳೆಯರೇ. ಬನ್ನಿ ಇಡ್ಲಿ ತಿನ್ನಿ, ಕೊಪ್ಪಳಕ್ಕೆ ಬಂದಾಗ ಮಿಸ್ ಮಾಡಬೇಡಿ. ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸಾಹೇಬ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡಿರಿ, ಫುಲ್ ಬ್ಯುಸಿ ಇರ್ತಾರೆ. ನಿಮಗೆ ಕಟ್ಟಿ ಕೊಟ್ಟರು ಸಾಕು, ಅವರು ಹಂಗಿರ್ತಾರೆ. ಬಟ್ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.